ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ಶಿಜೆ ಭವರೋಗಿಣಾಂ ನಿಧಿಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರಮುಪಾಸ್ಮಹೆ. ನಮಸ್ತೆಸ್ತು ಮಹಾಮಾಯೇ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ಕಾತ್ಯಾಯನಾಯ ವಿದ್ಮಹೆ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗೆ ಪ್ರಚೋದಯಾತ್. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಸೇ 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 ನಮೋ ನಮಃ. ಜಗತ ಪಿತರಂ ಒಂದೇ ಪಾರ್ವತಿ ಪರಮೇಶ್ವರವು. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬಹಳ ವಿಶೇಷವಾಗಿ ಆಶ್ವಯುಜ ಮಾಸದ ನವರಾತ್ರಿಯ ವಿಶೇಷ ಭಾನುವಾರದ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾಗಿರ್ತಕ್ಕಂಥ ಪ್ರೀತಿಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಸೈಕಲ್ ಪ್ಯೂರ್ ಅಗರಬತ್ತಿ ಪ್ರತಿನಿತ್ಯ ನಿಮ್ಮೆಲ್ಲರ ವಾಸ್ತುಗೃಹದ ಪೂಜಾಗೃಹದಲ್ಲಿ ಬೆಳಗಲಿ ಸೈಕಲ್ ಪ್ಯೂರ್ ಅಗರಬತ್ತಿ. ಇನ್ನು ಸಾಯಿ ಶುಭ್ ಟೂರ್ಸ್ ಆಧ್ಯಾತ್ಮಿಕ ಪೌರಾಣಿಕ ಪುರಾತನ ಕ್ಷೇತ್ರಗಳಾದ ಕಾಶಿ, ಪೂರಿ ಜಗನ್ನಾಥ್, ಗಯಾ, ವಾರಣಾಸಿ ಮತ್ತು ಬಹಳ ವಿಶೇಷವಾಗಿ ಋಷಿಕೇಶು, ಬದ್ರಿನಾಥ್ ಇಂತಹ ಪುಣ್ಯ ಸಾನ್ನಿಧ್ಯಗಳಿಗೆ ವಿಶೇಷವಾಗಿರತಕ್ಕಂಥ ದರ್ಶನ ಮತ್ತು ವಿಶೇಷವಾಗಿರ್ತಕ್ಕಂಥ ಪ್ಯಾಕೇಜ್ಗಳಿಗಾಗಿ ಸಂಪರ್ಕಿಸಿ ಸಾಯಿ ಶುಭ್ ಟೂರ್ಸ್. ಇವರ ಶಾಖೆ ಮಲ್ಲೇಶ್ವರಂ ಮತ್ತು ಯಲಹಂಕ. ಇನ್ನು ಶ್ರೀ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯ ಉತ್ಪನ್ನಗಳು. ಇನ್ನು ಇವತ್ತಿನ ದಿವಸ ನವರಾತ್ರಿ ಹಬ್ಬದ ಪ್ರಾರಂಭದ ದಿನ ಮತ್ತು ಆಶ್ವಯುಜ ಮಾಸದ ಪ್ರಾರಂಭದ ದಿನ. ನೋಡಿ, ಪಿತೃಪಕ್ಷ ಮುಗಿದೋಯ್ತು, ಅದರಲ್ಲೂ ಭಾದ್ರಪದ ಮಾಸ ಮುಗಿದೋಯ್ತು. ಭಾದ್ರಪದ ಮಾಸದ ಕೃಷ್ಣ ಪಕ್ಷವೂ ಮುಗಿದೋಯ್ತು, ಪಿತೃಪಕ್ಷವೂ ಮುಗಿದೋಯ್ತು. ದಿನಗಳು ಕಳೀತಾ ಇರೋದು ಗೊತ್ತಾಗ್ತಾ ಇಲ್ಲ. ಸಮಯ ಹೇಗೆ ಸಾಕ್ತಾ ಇದೆ ಎಂಬತಕ್ಕಂಥದ್ದು ಅರ್ಥವೇ ಆಗ್ತಾ ಇಲ್ಲ. ಏನಿದು ಒಂದೊಂದೂ ಕೂಡ ಆಶ್ಚರ್ಯಚಕಿತವಾಗಿದೆಯಲ್ಲ. ಈ 48ನೇ ದಿನದ ಮಂಡಲಾನುಷ್ಠಾನ ಅಂತೂ ಲೋಕಾರ್ಪಣೆಯನ್ನು ಮೊನ್ನೆ ಆಯ್ತೇನೋ ಅನ್ನೋ ರೀತಿ ಇತ್ತು. 48 ದಿನದ ಮಂಡಲಾನುಷ್ಠಾನವೂ ಸಂಪನ್ನ ಆಗೋಯಿತು. ಪಿತೃಪಕ್ಷವಂತೂ ಕೂಡ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಪಿತೃದೇವತೆಗಳ ಕುರಿತಾಗಿ, ಪಿತೃಪಕ್ಷದಲ್ಲಿ ಆಚರಣೆಯನ್ನು ಮಾಡ್ತಕ್ಕಂಥದ್ರ ಕುರಿತಾಗಿ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಗಳನ್ನು ಪ್ರತಿನಿತ್ಯ ಕಾರ್ಯಕ್ರಮದಲ್ಲಿ ನೀಡ್ತಾನೆ ಬಂದ್ವಿ. ಸಾಕಷ್ಟು ಪ್ರಶ್ನೆಗಳ ಸುರಿಮಳೆ. ಏನು ಒಂದೆರಡು ಪ್ರಶ್ನೆಗಳ? ಒಂದು, ಜನರು ಕರೆಯ ಮುಖಾಂತರ ಕೇಳ್ತಕ್ಕಂಥ ಪ್ರಶ್ನೆ ಒಂದು ರೀತಿ ಆದರೆ, ಲೋಕ ಕಲ್ಯಾಣಾರ್ಥವಾಗಿ ಆಧ್ಯಾತ್ಮಿಕವಾಗಿಯೂ ಕೂಡ ಹೌದು, ಲೌಕಿಕವಾಗಿಯೂ ಕೂಡ ಹೌದು, ಯಾವೆಲ್ಲ ರೀತಿ ಒಬ್ಬ ಮನುಷ್ಯನಲ್ಲಿ ಪ್ರಶ್ನೆಗಳು ಮೂಡುತ್ತೋ ಆ ಎಲ್ಲ ರೀತಿ ಇರತಕ್ಕಂಥ ಪ್ರಶ್ನೆಗಳನ್ನು ನನ್ನ ಮನಸ್ಸಿನಲ್ಲಿ ಏನೆಲ್ಲ ಬಂದವೋ, ನಾನು ಯಾರನ್ನೆಲ್ಲ ಕೇಳಿದ್ನೋ, ಯಾರೆಲ್ಲ ನನಗೆ ಹೇಳಿದ್ರೋ ಅದೆಲ್ಲವನ್ನು ಕೂಡ ನಾನು ಕೂಡ ಗುರುಜಿಯವ್ರ ಮುಂದೆ ಬೆಚ್ಚಿಟ್ಟೆ. ಅದೆಲ್ಲದಕ್ಕೂ ಕೂಡ ಅರ್ಥಪೂರ್ಣವಾಗಿ, ಭಾವಪೂರ್ಣವಾಗಿ ಗುರೂಜಿಯವರು ಅರ್ಥಗರ್ಭಿತವಾಗಿರ್ತಕ್ಕಂಥ ಸವಿಸ್ತಾರ ಮಾಹಿತಿಯನ್ನು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ನೋಡಿ, ಈ ಒಂದು ಪಿತೃಪಕ್ಷದಲ್ಲಿ ಮಾತ್ರ ಯಾವುದೇ ರೀತಿ ಶುಭ ಕಾರ್ಯಗಳಿಗೆ ಮಾಡ್ತಕ್ಕಂಥದ್ದಾಗಲಿ, ಶುಭ ಕಾರ್ಯಗಳನ್ನು ಆಗಮನ ಮಾಡ್ತಕ್ಕಂಥದ್ದಾಗಲಿ, ಪ್ರಾರಂಭವನ್ನು ಮಾಡ್ತಕ್ಕಂಥದ್ದಾಗಲಿ ಯಾವುದೇ ರೀತಿ ಇರೋದಿಲ್ಲ. ಈಗ ಪಿತೃಪಕ್ಷ ಮುಗಿದೋಯ್ತು, ಇನ್ನು ಶುಭ ಕಾರ್ಯಗಳು ನಿಮ್ಮ ವಾಸ್ತುಗೃಹದಲ್ಲಿ ನಡಿಬೇಕು. ಹಾಗಾಗಿ ಆ ಒಂದು ಪಿತೃಪಕ್ಷ ಮುಗಿದ ಮಾರನೆಯ ದಿನ ಇವತ್ತಿಗೆ ಆಶ್ವಯುಜ ಮಾಸ ಶುರು, ನವರಾತ್ರಿಯ ಹಬ್ಬ ಶುರು. ನವರಾತ್ರಿ, ದಸರಾ, ನವದುರ್ಗೆಯರ ಆರಾಧನೆ, ಕಣ್ಣು ಕೋರೈಸ್ತಕ್ಕಂಥ ಅಲಂಕಾರಗಳು, ವೈಭವೀಪೂರಿತವಾಗಿರ್ತಕ್ಕಂಥ ಪೂಜಾನುಷ್ಠಾನ, ದೇವಿಯ ಸ್ಮರಣೆ, ದೇವಿಯ ಆ ಒಂದು ಸಂಗೀತಗಳಿಗೆ ನೃತ್ಯವನ್ನು ಮಾಡ್ತಕ್ಕಂಥದ್ದಾಗಲಿ, ತಾಯಿಯ ಸಂಗೀತವನ್ನು ಹಾಡ್ತಕ್ಕಂಥದ್ದಾಗಲಿ, ಕೇಳ್ತಕ್ಕಂಥದ್ದಾಗಲಿ ಪ್ರತಿಯೊಂದೂ ಕೂಡ ಅತ್ಯದ್ಭುತ ಅಂತಲೇ ಹೇಳ್ಬೋದು. ಈ 9 ದಿವಸ ನವರಾತ್ರಿ ಅಂತೂ ಕೂಡ ನೋಡಿ, ಈ ನವರಾತ್ರಿಯ ಸ್ಪೆಷಲ್ ಹೇಗೆ ಅಂದರೆ, ಆ ನವರಾತ್ರಿ ಈಗ ಹಬ್ಬ ಅಂದರೆ ನಮ್ಮೆಲ್ಲರಿಗೂ ಕೂಡ ಏನಪ್ಪ, ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳಬೇಕು, ಸ್ನಾನವನ್ನು ಮಾಡಬೇಕು, ನಮ್ಮ ನಿತ್ಯ ಕರ್ಮಾನುಷ್ಠಾನಗಳು, ಶೌಚಾದಿಗಳೆಲ್ಲವನ್ನೂ ಕೂಡ ಮುಗಿಸ್ಕೊಳ್ಬೇಕು. ಹಬ್ಬದ ಆಚರಣೆಯನ್ನು ಬಹಳ ವಿಜೃಂಭಣೆಯಿಂದ ವೈಭವೀಪೂರಿತವಾಗಿ ಎಲ್ಲ ಸಂಭ್ರಮ ಸಡಗರದಿಂದ ಆಚರಣೆಯನ್ನು ಮಾಡಬೇಕು. ಆದರೆ ಈ ನವರಾತ್ರಿ ಇಂತಹ ದೊಡ್ಡ ಹಬ್ಬವಾಗಿದ್ರೂ ಕೂಡ ನಾವು ಆಚರಣೆಯನ್ನು ಮಾಡ್ತಕ್ಕಂಥದ್ದೇ ಸಂಜೆ ಇದೆ. ಯಾಕೆ ಅಂದರೆ ಚಂದ್ರ
ಉಗಮಿಸಬೇಕು, ಚಂದ್ರ ಉದಯೋನ್ಮುಖನಾಗಬೇಕು, ಸೂರ್ಯಾಸ್ತ ಆಗಬೇಕು. ಆ ಒಂದು ಮುಂಜಾನೆಯ ಬೆಳಕಲ್ಲಿ ವಾಸ್ತುಗ್ರಹದ ಮುಂದೆ ಒಂದು ದೀಪವನ್ನು ಹಚ್ಚಿ ಆ ದೀಪದ ಬೆಳಕಿನಲ್ಲಿ ವಾಸ್ತುಗ್ರಹವೆಲ್ಲವನ್ನೂ ಕೂಡ ಸಂಭ್ರಮದಿಂದ ಸಡಗರದಿಂದ ಅಲಂಕಾರವನ್ನು ಮಾಡಿ ತಾಯಿಯನ್ನು ವಾಸ್ತುಗ್ರಹಕ್ಕೆ ನಾವೆಲ್ಲರೂ ಕೂಡ ಕರಿತೀವಿ. ಬಾಮ್ಮ ಬಾಮ್ಮ ಅಂತ ಹೇಳಿ, ಅಂದರೆ ಹೆಣ್ಣುಮಗನೂ ಕೂಡ ವಾಸ್ತುಗೃಹಕ್ಕೆ ಬರಬೇಕು ಅಂತ ಹೇಳಿ. ಏನು ಗುರುಗಳೇ, ತಾಯಿನೇ ವಾಸ್ತುಗೃಹಕ್ಕೆ ಕರೆಯೋದು ಅಂತ ಹೇಳ್ತಾ ಇದ್ದೀರಿ, ಹೆಣ್ಮಗನೇ ವಾಸ್ತುಗೃಹಕ್ಕೆ ಕರೆಯೋದು ಅಂತ ಹೇಳ್ತಾ ಇದ್ದೀರಲ್ಲ, ಏನಿದು ಅಂತ ತಾವು ಕೇಳ್ಬೋದು. ಇದಕ್ಕೆ ಒಂದು ಕತೆ ಇದೆ. ಏನಪ್ಪ ಅಂದರೆ, ಮೊದಲನೇದಾಗಿ ಇವತ್ತಿನ ದಿವಸ ಶೈಲಪುತ್ರಿ, ನಾಳೆ ಬ್ರಹ್ಮಚಾರಿಣಿ, ನಾಳಿದ್ದು ಚಂದ್ರಗಂಟ, ಅದಾದಮೇಲೆ ಕೂಷ್ಮಾಂಡ. ಆ ರೀತಿ 9 ದಿವಸದ ನವರಾತ್ರಿನೂ ಕೂಡ 9 ದಿವಸನೂ ಕೂಡ ಒಂದೊಂದು ದೇವತೆಗಳಿಗೆ ನಾವು ಆರಾಧನೆಯನ್ನು ಮಾಡ್ತಾ ಇರ್ತೀವಿ ದೇವಿಗೆ. ಅದೇ ರೀತಿ ಇವತ್ತಿನ ದಿವಸ ಪ್ರಥಮ ಸ್ಥಾನದಲ್ಲಿ ಮೊದಲನೆಯದ್ದು ಶೈಲಪುತ್ರಿ ತಾಯಿ. ಬಹಳ ವಿಶೇಷವಾಗಿ ಆಕೆಯ ಒಂದು ಹಸ್ತದಲ್ಲಿ ತ್ರಿಶೂಲ, ಭಯ, ಅಸುರತ್ವ, ಶತ್ರುಬಾಧೆಗಳ ನಿವಾರಣೆಯನ್ನು ಮಾಡಲಿಕ್ಕೆ ತಾಯಿ ಏನಂದರೆ ಒಂದು ಅಧರ್ಮವನ್ನು ನೋಡಲಿಕ್ಕೆ, ಧರ್ಮವನ್ನು ಕಾಪಾಡಲಿಕ್ಕೆ, ಶತ್ರು ಸಂಹಾರವನ್ನು ಮಾಡಲಿಕ್ಕೆ, ಅಸುರರನ್ನು ಸಂಹಾರ ಮಾಡಲಿಕ್ಕೆ, ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡಲಿಕ್ಕೆ, ಸಮಸ್ಯೆಗಳನ್ನು ದೂರ ಮಾಡಲಿಕ್ಕೆ, ಒಬ್ಬ ಮನುಷ್ಯನಲ್ಲಿರ್ತಕ್ಕಂಥ ಒಂದು ಅಂಧಕಾರವನ್ನು ದೂರ ಮಾಡಲಿಕ್ಕೆ, ಅವನ ಮನಸ್ಸಿನಲ್ಲಿರ್ತಕ್ಕಂಥ ಒಂದು ಭಯವನ್ನು ದೂರ ಮಾಡಲಿಕ್ಕೆ ತಾಯಿ ಬಲಗೈಯಲ್ಲಿ ತ್ರಿಶೂಲವನ್ನು ಎಷ್ಟು ಅದ್ಭುತವಾಗಿ ಹಿಡಿದು ಕೂತಿದ್ದಾಳೆ ತಾಯಿ. ಇನ್ನು ಎಡಭಾಗದ ಕೈಯಲ್ಲಿ ಬಹಳ ವಿಶೇಷವಾಗಿ ಕಮಲ ಪುಷ್ಪವನ್ನು ಹಿಡಿದು ಕೂತಿದ್ದಾಳೆ ತಾಯಿ. ಈಗ ತಾವೆಲ್ಲರೂ ಕೂಡ ಗಮನಿಸ್ತಾ ಇರತಕ್ಕಂಥ ದೃಶ್ಯದಲ್ಲಿ ತಾಯಿ ಹುಟ್ಟಿರ್ತಕ್ಕಂಥ ಸೀರೆಯ ವರ್ಣ ಬೇರೆ ಆಗಿರ್ಬೋದು, ಆದರೆ ಶೈಲಪುತ್ರಿ ದೇವಿ ಶ್ವೇತವರ್ಣದಲ್ಲಿರ್ತಕ್ಕಂಥ ವಸ್ತ್ರವನ್ನೇ ಧರಿಸ್ತಾಳಂತೆ. ಶೈಲಪುತ್ರಿನೂ ಕೂಡ ಹೌದು, ತಾಯಿ ಬ್ರಹ್ಮಚಾರಿಣಿನೂ ಕೂಡ ಹೌದು. ಈ ಎರಡೂ ರೂಪದಲ್ಲಿರ್ತಕ್ಕಂಥ ದೇವಿ ಶ್ವೇತವರ್ಣದಲ್ಲಿರ್ತಕ್ಕಂಥ ವಸ್ತ್ರವನ್ನೇ ಧರಿಸ್ತಾರಂತೆ. ಕೈಯಲ್ಲಿ ಕಮಲವನ್ನು ಹಿಡಿದಿದ್ರೂ ಕೂಡ ತಾಯಿಗೆ ಬಹಳ ಪ್ರಿಯವಾಗಿರ್ತಕ್ಕಂಥ ಪುಷ್ಪ ಮಲ್ಲಿಗೆ ಅಂತೆ. ತಾಯಿಗೆ ಮಲ್ಲಿಗೆ ಆ ಒಂದು ಪುಷ್ಪದ ಸುಗಂಧ, ಆ ಒಂದು ಸುಗಂಧ ಪರಿಮಳ ಅಂದರೆ ತಾಯಿಗೆ ಬಹಳ ಪ್ರೀತಿ ಅಂತೆ. ಹಾಗಾಗಿ ತಾವು ಎಲ್ಲ ಕಡೆ ಕೂಡ ಗಮನಿಸ್ಬೋದು, ಪ್ರಾರಂಭದ ದಿನದ ನವರಾತ್ರಿ ಉತ್ಸವದ ಕಾಲದಲ್ಲಿ, ಪ್ರಾರಂಭದಲ್ಲಿ ಸಂಧ್ಯಾಕಾಲದಲ್ಲಿ ಶೈಲಪುತ್ರಿ ದೇವಿಗೆ ಮಲ್ಲಿಗೆ ಪುಷ್ಪದಿಂದ ಸಾಕಷ್ಟು ಅಲಂಕಾರಗಳನ್ನು ಕೂಡ ಮಾಡ್ತಾರೆ, ಅರ್ಚನೆಗಳನ್ನು ಕೂಡ ಮಾಡ್ತಾರೆ. ದೇವಿಯ ಸಹಸ್ರನಾಮಾವಳಿಗಳನ್ನು ಜಪಿಸ್ತಾ ಒಂದೊಂದು ನಾಮಕ್ಕೂ ಕೂಡ ಮಲ್ಲಿಗೆ ಪುಷ್ಪಗಳನ್ನು ಅರ್ಪಣೆಯನ್ನು ಮಾಡಿ ನಮ್ಮ ಇಷ್ಟಾರ್ಥಗಳೆಲ್ಲವನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು ಒಂದು ಪ್ರತೀತಿ. ನಮ್ಮ ಬೇಡಿಕೆ ನೋಡಿ, ಸಮಸ್ಯೆ ಎಂಬತಕ್ಕಂಥದ್ದು ಸಾಕಷ್ಟು. ಒಬ್ಬ ಮನುಷ್ಯ ಅಂದಮೇಲೆ ಸಮಸ್ಯೆಗಳು ಬರ್ತಾನೆ ಇರ್ತವೆ, ಹೋಗ್ತಾನೆ ಇರ್ತವೆ. ಹಂಗಂತ ಹೇಳಿ ನಾವು ಕೈ ಕಟ್ಟಿ ಕೂತ್ಕೊಂಡ್ಬಿಟ್ರೆ ಪರಿಸ್ಥಿತಿ ಹೇಗೆ? ಸುಂದರವಾಗಿರ್ತಕ್ಕಂಥ ಒಂದು ಬಂಗಾರದ ಪೆಟ್ಟಿಗೆ, ಒಂದು ಖಜಾನೆ ಇದೆ ಅಂದಮೇಲೆ ಆ ಖಜಾನೆಗೆ ಒಂದು ಬೀಗದ ಕೀ ಇದ್ದೇ ಇರುತ್ತೆ. ಆ ಬೀಗದ ಕೀಯನ್ನು ಹುಡುಕಬೇಕು. ಇದನ್ನು ಹೀಗೆ ಒಬ್ಬರು ಹೇಳಿದ್ರು, ನಿಜಕ್ಕೂ ಅವ್ರು ಹೇಳಿರ್ತಕ್ಕಂಥ ಆ ಒಂದು ಸಮಯ, ಹೇಳಿರ್ತಕ್ಕಂಥದ್ದಕ್ಕೆ ಒಂದು ಉದಾಹರಣೆ ಬೇರೆದಾಗಿದ್ರು ಕೂಡ, ಆದರೆ ಹೇಳಿರ್ತಕ್ಕಂಥ ಮಾತ್ರ ನಿಜಕ್ಕೂ ಅದ್ಭುತ ಅಂತಲೇ ಹೇಳ್ಬೋದು. ಬಹಳ ಚೆನ್ನಾಗಿತ್ತು, ಕೇಳಿ ನನಗೂ ಸಂತೋಷ ಆಯಿತು. ಏನೇ ಒಂದು ಖಜಾನೆ ಆದ್ರೂ ಕೂಡ ಆ ಬೀಗದಕೆಯನ್ನು ಹುಡುಕ್ಬೇಕಂತೆ, ಆ ಖಜಾನೆನ ಒಡೆದು ಹಾಕಬಾರ್ದಂತೆ. ಎಷ್ಟು ಅದ್ಭುತವಾಗಿರ್ತಕ್ಕಂಥ ಮಾತು. ಇವತ್ತಿನ ದಿವಸ ನವರಾತ್ರಿಯ ಪ್ರಾರಂಭದ ದಿನ ಸಾಕಷ್ಟು ವಿಚಾರಗಳು ತಿಳಿಸೋದಿದೆ. ಶೈಲಪುತ್ರಿ ದೇವಿ ಈ ರೀತಿಯಾಗಿರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಅವತಾರವನ್ನು ಯಾಕೆ ತಾಳಿದ್ಲು, ಶೈಲಪುತ್ರಿ ಅಂತ ಹೆಸರೇನಕ್ಕೆ ಬಂತು, ಇದೆಲ್ಲ ಮಾಹಿತಿಯನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ಬೇಕು. ಶೈಲಪುತ್ರಿಯಾಗಿ ಅವತಾರವನ್ನು ತಾಳಲಿಕ್ಕೆ ಏನು ಕಾರಣ, ಇದರ ಇಂದಿನ ಮೂಲ ರಹಸ್ಯ ಏನು, ಇದರಿಂದ ನಾ ಕತೆ ಏನು, ಅದೆಲ್ಲವನ್ನು ಕೂಡ ತಿಳಿಸ್ತೀನಿ ಅಂತ ಹೇಳಿದ್ದೆ. ಆದರೆ ಮೊದಲನೇದಾಗಿ ಇವತ್ತಿನ ದಿನದ ವಿಶೇಷತೆಯನ್ನು ತಿಳ್ಕೊಳ್ಬೇಕು, ಪಂಚಾಂಗ ಶ್ರವಣವನ್ನು ಕೂಡ ತಿಳ್ಕೊಳ್ಬೇಕಲ್ವಾ. ಈಗ ಪ್ರಾರಂಭವನ್ನು ಮಾಡೋಣ ದಿನ ವಿಶೇಷ. ಮೊದಲನೇದಾಗಿ ಇವತ್ತಿನ ದಿನದ ವಿಶೇಷತೆ ಪಂಚಾಂಗ ಶ್ರವಣ, ಇದೆಲ್ಲವನ್ನು ಕೂಡ ತಿಳ್ಕೊಂಡು ಅದಾದ ಮೇಲೆ ನಾನು ಕಥಾಶ್ರವಣವನ್ನು ಮುಂದುವರಿಸ್ತೀನಿ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಶ್ರೀ
ಶೋಭಕೃತನಾಮ ಸಂವತ್ಸರೆ ದಕ್ಷಿಣಾಯನೆ ಶರದೃತೌ ಆಶ್ವೀಜ ಮಾಸೆ ಶುಕ್ಲ ಪಕ್ಷೆ 15/10/2023 ಭಾನುವಾರ ಚಿತ್ತಾ ನಕ್ಷತ್ರ. ಇವತ್ತಿನ ದಿವಸ ಬಹಳ ವಿಶೇಷವಾಗಿ ಚಿತ್ತಾ ನಕ್ಷತ್ರದಲ್ಲಿ ಜನ್ಮಿಸಿರ್ತಕ್ಕಂಥವರು ಯಾರೆಲ್ಲ ಇವತ್ತಿನ ದಿವಸ ಹುಟ್ಟುಹಬ್ಬವನ್ನು ಆಚರಣೆಯನ್ನು ಮಾಡಿಕೊಳ್ತಾ ಇದ್ದೀರೋ ತಮ್ಮೆಲ್ಲರಿಗೂ ಕೂಡ ದೇವಿ ಶೈಲಪುತ್ರಿಯ ಸಂಪೂರ್ಣ ಕೃಪಾಶೀರ್ವಾದ ಇರಲಿ. ಯಾರೆಲ್ಲ ಹುಟ್ಟುಹಬ್ಬವನ್ನು ಆಚರಣೆಯನ್ನು ಮಾಡಿಕೊಳ್ಳುತ್ತಾ ಇದ್ದೀರಿ ಚಿತ್ರಾ ನಕ್ಷತ್ರದಲ್ಲಿ ಜನಿಸಿರತಕ್ಕಂಥವ್ರು ಇವತ್ತು ಜೀ ಕನ್ನಡದ ವತಿಯಿಂದ, ವಸುಧೈವ ಕುಟುಂಬಕಂ ಜೀ ಕನ್ನಡದ ವತಿಯಿಂದ, ಮಹರ್ಷಿವಾಣಿ ಕಾರ್ಯಕ್ರಮದ ವತಿಯಿಂದ, ನನ್ನ ಹಾಗೂ ಗುರುಗಳ ವತಿಯಿಂದ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ದೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಈಗ ನಾನೆಲ್ಲ ಕೂಡ ಹೇಳ್ತಾ ಇದ್ದೆ, ಒಂದು ವಿಶೇಷವಾಗಿರ್ತಕ್ಕಂಥ ಕಥಾಶ್ರವಣ ಶೈಲಪುತ್ರಿ ದೇವಿಯ ಹಿಂದಿನ ಒಂದು ರಹಸ್ಯವನ್ನು ತಿಳಿಸ್ತೀನಿ ಅಂತ ಹೇಳಿ. ಈಗ ಒಬ್ಬ ವ್ಯಕ್ತಿ ಸಮಸ್ಯೆ ಅಂದಾಗ ಪೂಜಾನುಷ್ಠಾನವನ್ನು ಮಾಡಿಸ್ತಾರೆ, ಪೂಜೆಯನ್ನು ಮಾಡ್ತಾರೆ. ಹಬ್ಬ ಹರಿದಿನಗಳು ಅಂದಮೇಲೆ ಪೂಜಾನುಷ್ಠಾನವನ್ನು ಮಾಡ್ತಾರೆ. ಸುಮ್ಮನೆ ಏನೋ ದೇವ್ರ ಮುಂದೆ ಕೂತ್ಕೊಂಡು ಒಂದೆರಡು ಹೂವು ಅಕ್ಷತೆ ಕಳನ್ನು ಹಾಕಿ ಹೂವು ಕಡ್ಡಿ ಕರ್ಪೂರದಿಂದ ಎಲ್ಲವನ್ನೂ ಕೂಡ ಪೂಜಾನುಷ್ಠಾನವನ್ನು ಮಾಡಿ ನೈವೇದ್ಯ ಮಾಡಿ ನಮ್ಮ ಪಾಡಿಗೆ ನಾವು ಎದ್ದೋಗ್ಬಿಟ್ರೆ ಏನು ಬಂತು? ಪೂಜಾ ಮಾಡಿರುವ ಫಲ ಒಂದು ಕಡೆ ಆದರೆ ಮಾಡಿರ್ತಕ್ಕಂಥ ಪೂಜೆಯ ಬಗ್ಗೆ ಅರಿವೇ ನಮಗಿಲ್ಲ ಅಂತಂದರೆ ಇನ್ನು ಪೂಜೆ ನಾವು ಮಾಡಿ ಏನರ್ಥ? ಹಾಗಾಗಿ ಏನೊಂದು ಕೆಲಸವನ್ನು ಮಾಡಬೇಕಾದ್ರೂ ಕೂಡ ಅದರ ಹಿಂದೆ ಇರತಕ್ಕಂಥ ಒಂದಿಷ್ಟು ಕತೆ ಮತ್ತು ಅದರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿ ಇದೆಲ್ಲವನ್ನು ಕೂಡ ನಾವು ಅರಿತು ಪೂಜೆಯನ್ನು ಮಾಡಿದ್ದೇ ಆದರೆ, ಒಂದು ಕೆಲಸವನ್ನು ಮಾಡಿದ್ದೇ ಆದರೆ ಆ ಕೆಲಸದಲ್ಲಿ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ನಾವು ಖಂಡಿತ ಸಿದ್ಧಪಡಿಸ್ಕೊಳ್ತೀವಿ. ಹಾಗೆ ಈ ಒಂದು ಪೂಜಾ ಫಲವನ್ನು ಕೂಡ ಸಿದ್ಧಪಡಿಸ್ಕೊಳ್ತೀವಿ. ಅದೇ ರೀತಿ ಈಗ ಚಿಕ್ಕದಾಗಿ ಚುಟುಕಾಗಿ ಕಥಾಶ್ರವಣವನ್ನು ನಾನು ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ತೀನಿ. ಮೊದಲನೇದಾಗಿ ನವರಾತ್ರಿಯ ಮೊದಲನೇ ದಿನ ಶೈಲಪುತ್ರಿ, ನಾನು ಪ್ರಾರಂಭದ ಹಂತದಲ್ಲೇ ತಿಳಿಸ್ತಾ ಇದ್ದೆ, ತಾಯಿಯ ವರ್ಣನೆಯನ್ನು ಮಾಡ್ತಾ ಇದ್ದೆ. ಶ್ವೇತವರ್ಣದಲ್ಲಿರ್ತಕ್ಕಂಥ ವಸ್ತ್ರ, ಬಲಗೈಯಲ್ಲಿ ಬಹಳ ವಿಶೇಷವಾಗಿ ತ್ರಿಶೂಲ, ಎಡಗೈಯಲ್ಲಿ ತಾಯಿ ಕಮಲ ಪುಷ್ಪವನ್ನು ಹಿಡಿದುಕೊಂಡಿದ್ದಾಳೆ. ಇನ್ನು ತಾಯಿ ಗೋಮಾತೆಯ ಮೇಲೆ ಕೂತಿರುವ ಕಾರಣದಿಂದ, ಗೋಮಾತೆಯ ಮೇಲೆ ಸವಾರಿಯನ್ನು ಮಾಡುವ ಕಾರಣದಿಂದ ತಾಯಿಯನ್ನು ವೃಷಭಾರೂಢ ಅಂತಲೂ ಕೂಡ ಕರೀತಾರೆ. ಹಾಗಾಗಿ ತಾಯಿಯ ಒಂದಿಷ್ಟು ವರ್ಣನೆಯನ್ನೇನೋ ಮಾಡಿದೆ. ಇನ್ನು ಇದರಿಂದಗಡೆ ಇರತಕ್ಕಂಥ ಕಥಾಶ್ರವಣವನ್ನು ನಾನು ನಿಮಗೆ ತಿಳಿಸಲೇಬೇಕು. ಮೊದಲನೇದಾಗಿ ಶೈಲಪುತ್ರಿ ಎಂಬತಕ್ಕಂಥ ಹೆಸರು ಬರೋದಕ್ಕಿಂತ ಮುಂಚೆ ತಾಯಿಗೆ ದಾಕ್ಷಾಯಿನಿ ಎಂಬತಕ್ಕಂಥ ಹೆಸರಿತ್ತಂತೆ. ದಾಕ್ಷಾಯಿನಿ ಯಾರು? ಪ್ರಜಾಪತಿ ಬ್ರಹ್ಮನ ಮಗ ದಕ್ಷನ ಮಗಳು. ಪ್ರಜಾಪತಿ ಬ್ರಹ್ಮನ ಮಗ ದಕ್ಷ, ಪರ್ವತರಾಜನ ಮಗಳು ತಾಯಿ ದಾಕ್ಷಾಯಿನಿ. ಇನ್ನು ಈ ವಿಚಾರ ತಮ್ಮೆಲ್ಲರಿಗೂ ಕೂಡ ಗೊತ್ತಾಯಿತು. ಇನ್ನು ಇದರ ಮುಂದಿನ ಕತೆ ಈ ಒಂದು ನವರಾತ್ರಿಯ 9 ಅವತಾರಗಳಿಗೂ ಕೂಡ ಒಂದು ಆಧಾರ ಅಂತಲೇ ಹೇಳ್ಬೋದು. ತಾಯಿ ಸತೀದೇವಿ, ಪಾರ್ವತೀದೇವಿ ಮರಣ ಹೊಂದಿರತಕ್ಕಂಥದ್ದು. ಅಂದರೆ ನೋಡಿ, ಈ ಒಂದು ಪದವನ್ನು ಉಚ್ಚಾರಣೆಯನ್ನು ಮಾಡಬೇಕಾದ್ರೆ ಇದರಲ್ಲಿ ಸಾಂಸ್ಕೃತಿಕವಾಗಿ ಉಪಯೋಗಿಸ್ತಕ್ಕಂಥ ಪದವೇ ಬೇರೆ, ಆಧ್ಯಾತ್ಮಿಕವಾಗಿ ಉಪಯೋಗಿಸ್ತಕ್ಕಂಥ ಪದವೇ ಬೇರೆ, ನಾವು ಸಾಧಾರಣವಾಗಿ ಮಾತಾಡಬೇಕಾದ್ರೆ ಉಪಯೋಗಿಸ್ಕೊಳ್ತಕ್ಕಂಥ ಪದವೇ ಬೇರೆ. ಮರಣ ಹೊಂದಾಗ ಅಂತಂದರೆ ತಮ್ಮೆಲ್ಲರಿಗೂ ಕೂಡ ಅರ್ಥ ಆಗುತ್ತೆ. ಅದೇ ಸತೀದೇವಿ ದಹನವಾದಾಗ ಅಂದಿದ ತಕ್ಷಣ ಒಂದಿಷ್ಟು ಜನರಿಗೆ ಅರ್ಥವಾಗುತ್ತೆ, ಮತ್ತೊಂದಷ್ಟು ಜನರಿಗೆ ಅರ್ಥವೇ ಆಗೋದಿಲ್ಲ. ಇನ್ನು ಯಜ್ಞಕುಂಡಕ್ಕೆ ಆಹುತಿ ಆದ್ಲು ಅಂತ ಹೇಳಿದ್ರೆ ಅದು ಮತ್ತಷ್ಟು ಜನಕ್ಕೆ ಅರ್ಥ ಆಗುತ್ತೆ, ಇನ್ನೊಂದಷ್ಟು ಜನಕ್ಕೆ ಅರ್ಥವಾಗೋದಿಲ್ಲ. ನನಗೆ ಸಾಕಷ್ಟು ಜನ ಹೇಳ್ತಾರೆ, ದಯವಿಟ್ಟು ನೀವು ಸಾಧಾರಣವಾಗಿ ಮಾತಾಡ್ತಿರಲ್ಲ ಗುರುಗಳೇ, ಭಾಷೆ ಆಡು ಭಾಷೆಯಲ್ಲೇ ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಡಿ, ಇನ್ನಷ್ಟು ಅರ್ಥ ಆಗತ್ತೆ ಅಂತ ಹೇಳಿದಾಗ ನಾನು ಈ ರೀತಿಯಾಗಿರ್ತಕ್ಕಂಥ ಪದಗಳನ್ನು ಉಪಯೋಗಿಸ್ತೀನಿ. ಒಂದು ವೇಳೆ ಈ ರೀತಿಯಾಗಿರ್ತಕ್ಕಂಥ ಪದಗಳನ್ನು ಉಪಯೋಗಿಸ್ಬೇಕಾದ್ರೆ ಇದನ್ನು ತಿದ್ದಬೇಕು ಎಂಬತಕ್ಕಂಥ ಮನಸ್ಥಿತಿ ಇರತಕ್ಕಂಥವ್ರು ತಮ್ಮೆಲ್ಲರಲ್ಲೂ ಕೂಡ ಒಂದು ಕ್ಷಮೆಯನ್ನು ಕೇಳ್ತೀನಿ. ಯಾಕೆಂದರೆ ಎಲ್ರಿಗೂ ಕೂಡ ಅರ್ಥ ಆಗಲಿ ಎಂಬತಕ್ಕಂಥ ವಿಚಾರವಾಗಿ ಒಂದಿಷ್ಟು ಪದವನ್ನು ನಾನು ಆಡು ಭಾಷೆಯಲ್ಲೇ ತಿಳಿಸ್ತೀನಿ. ಇನ್ನು ಒಮ್ಮೆ ಹೀಗೆ ತಾಯಿ ದಾಕ್ಷಾಯಿನಿಯ ತಾತ ಅಂದರೆ ದಕ್ಷನ ಅಪ್ಪ ಪ್ರಜಾಪತಿ ಬ್ರಹ್ಮ ಒಂದು ವಿಶೇಷವಾಗಿರ್ತಕ್ಕಂಥ ಯಜ್ಞವನ್ನು ಆಯೋಜನೆಯನ್ನು ಮಾಡಿರ್ತಾರೆ. ಆ ಯಜ್ಞದಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ್ವರ ಇವರು 3 ಜನರು ಕೂಡ ಆಸೀನರಾಗಿರ್ತಾರೆ. ಇನ್ನು ನಾನು ಈ ಒಂದು ಮಾತನ್ನು ಹೇಳೋದಕ್ಕಿಂತ ಮುಂಚೆ ಒಂದು ವಿಚಾರವನ್ನು ತಿಳಿಸ್ಬಿಡ್ತೀನಿ. ದಕ್ಷನಿಗೆ ಇರತಕ್ಕಂಥ ಮಗಳು ಅನ್ನೋದಕ್ಕಿಂತ ಮಕ್ಕಳು ಸಾಕಷ್ಟಿದ್ದರು. ಅದರಲ್ಲಿ ನಾನು ಕ್ರಮ ಸಂಖ್ಯೆಯನ್ನು ಕೂಡ ತಿಳಿಸ್ಬೋದು, ಆದರೆ ಸಾಧಾರಣವಾಗಿ ಎಲ್ಲರಿಗೂ ಕೂಡ ಈ ಒಂದು ಕತೆ ಗೊತ್ತಿರೋದ ಕಾರಣದಿಂದ ನಾನು ತಿಳಿಸ್ತಾ ಹೋಗ್ತೀನಿ ಮುಂದಕ್ಕೆ. ಅದರಲ್ಲಿ ಎಲ್ಲರನ್ನೂ ಕೂಡ ಚಂದ್ರನಿಗೆ ಕೊಟ್ಟು ಮದುವೆಯನ್ನು ಮಾಡಿದ್ದಾನೆ ದಕ್ಷ.
ಎಲ್ಲ ಮಗಳಿಗೂ ಕೂಡ ಚಂದ್ರನಿಗೆ ಕೊಟ್ಟು ಮದುವೆಯನ್ನು ಮಾಡಿರ್ತಾನೆ, ಅಂದರೆ ವಿವಾಹವನ್ನು ಮಾಡಿರ್ತಾನೆ. ಇಲ್ಲಿ ತಾಯಿ ದಾಕ್ಷಾಯಿಣಿಯನ್ನು ಕೂಡ ಚಂದ್ರನಿಗೆ ಕೊಟ್ಟು ಮದುವೆ ಮಾಡಬೇಕು ಎಂಬತಕ್ಕಂಥದ್ದು ದಕ್ಷನ ಮನಸ್ಸಿನಲ್ಲಿರ್ತಕ್ಕಂಥ ಒಂದು ಆಸೆ. ಆದರೆ ತಾಯಿ ದಾಕ್ಷಾಯಿಣಿ ಸ್ಮಶಾನವಾಸಿ ಭಗವಂತ ಪರಮೇಶ್ವರ, ಮೈಯೆಲ್ಲ ಬೂದಿ, ಕತ್ತಲ್ಲಿ ಒಂದು ಸರ್ಪ, ನೋಡಲಿಕ್ಕೆ ಬಹಳ ಭಯಂಕರವಾಗಿರ್ತಾನೆ ಭಗವಂತ. ಆದರೆ ತಾಯಿ ಶಿವನನ್ನು ಮದುವೆ ಆಗೋಗ್ತಾಳೆ. ಒಂದು ಕಡೆ ದಕ್ಷನಿಗೆ ಕೋಪ, ಇಂಥ ಕೆಲಸ ಮಾಡಿಬಿಟ್ಲಲ್ಲ ನನ್ನ ಮಗಳು ಅಂತ ಹೇಳಿ. ಸರಿ ಆಯಿತು, ಈಗ ವಿಚಾರಕ್ಕೆ ಬರ್ತೀನಿ. ಏನಪ್ಪ, ಪ್ರಜಾಪತಿ ಬ್ರಹ್ಮ ಒಂದು ವಿಶೇಷವಾಗಿರ್ತಕ್ಕಂಥ ಬೃಹತ್ ಮಟ್ಟದ ದೊಡ್ಡ ಮಟ್ಟದ ಒಂದು ಯಜ್ಞವನ್ನು ಆಯೋಜನೆಯನ್ನು ಮಾಡಿರ್ತಾರೆ. ಅಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ್ವರರು 3 ಜನರು ಕೂಡ ಆಸೀನರಾಗಿರ್ತಾರೆ. ಇದಾದ ಮೇಲೆ ಮುಂದೆ ಏನಾಯಿತು ಕಥಾಶ್ರವಣ, ಅದನ್ನು ನಾನು ಈಗ ತಿಳಿಸೋದಿಲ್ಲ, ಮುಂದಿನ ಭಾಗದಲ್ಲಿ ತಿಳಿಸ್ತೀನಿ. ಬಹಳ ವಿಶೇಷವಾಗಿದೆ, ತಾವೆಲ್ಲರೂ ಕೂಡ ಕೇಳಲೇಬೇಕು. ಪ್ರಜಾಪತಿ ಬ್ರಹ್ಮ ಆಯೋಜನೆ ಮಾಡಿರ್ತಕ್ಕಂಥ ಯಜ್ಞ ನೋಡಿ. ಇಲ್ಲಿ ಒಂದು ವಿಚಾರ ಕನ್ಫ್ಯೂಸ್ ಮಾಡ್ಕೊಳ್ತೀರಿ. ಯಾವುದಪ್ಪ, ಇಲ್ಲಿ 2 ಯಜ್ಞಗಳು ನಡೀತವೆ. ಒಂದು ಯಜ್ಞದಲ್ಲಿ ಶಿವನಿಗೆ ಆಗಮನ ಇರುತ್ತೆ, ಶಿವನು ಆಗಲೇ ಅಲ್ಲಿ ಕೂತ್ಕೊಂಡಿರ್ತಾರೆ. ಅದು ಪ್ರಜಾಪತಿ ಬ್ರಹ್ಮ ಆಯೋಜನೆಯನ್ನು ಮಾಡಿರ್ತಕ್ಕಂಥ ಯಜ್ಞ. ಪ್ರಜಾಪತಿ ಬ್ರಹ್ಮನ ಮಗ ದಕ್ಷ ಆಯೋಜನೆಯನ್ನು ಮಾಡಿರ್ತಕ್ಕಂಥ ಯಜ್ಞಕ್ಕೆ ಶಿವನಿಗೆ ಆಹ್ವಾನನೇ ಇರೋದಿಲ್ಲ, ಅಂದರೆ ಶಿವನನ್ನು ಕರೆಯೋದೇ ಇಲ್ಲ. ಇದನ್ನೇನಕ್ಕೆ ಅದನ್ನು ಮುಂದಕ್ಕೆ ತಿಳಿಸ್ತೀನಿ. ಆದರೆ ಈಗ ನಾನು ಹೇಳ್ತಾ ಇರೋದೇನಪ್ಪ ಅಂದರೆ 2 ಯಜ್ಞಗಳು ನಡೀತವೆ. ಅದರಲ್ಲಿ ಮೊದಲು ನಡೆದಿರ್ತಕ್ಕಂಥ ಯಜ್ಞದಲ್ಲಿ ಆಗ್ತಕ್ಕಂಥ ಒಂದು ಅನಾಹುತ ಅಚಾತುರ್ಯ ಏನು ಅನ್ನೋದನ್ನು ತಿಳಿಸ್ತೀನಿ. ಏನಪ್ಪ, ಪ್ರಜಾಪತಿ ಬ್ರಹ್ಮ ಆಯೋಜನೆಯನ್ನು ಮಾಡಿರ್ತಕ್ಕಂಥ ಯಜ್ಞಕ್ಕೆ ಎಲ್ಲರೂ ಕೂಡ ಆಗಮಿಸಿರ್ತಾರೆ. ದೇವತೆಗಳು ಕೂಡ ಆಗಮಿಸಿದ್ದಾರೆ, ತ್ರಿಮೂರ್ತಿಗಳು ಕೂಡ ಅಲ್ಲೇ ಕೂತಿರ್ತಾರೆ. ಅದಾದ ಮೇಲೆ ದಕ್ಷ ಮಹಾರಾಜ ಬರ್ತಾನೆ. ದಕ್ಷ ಮಹಾರಾಜ ಬರಬೇಕಾದ್ರೆ ದೇವತೆಗಳೆಲ್ಲರೂ ಕೂಡ ಎದ್ದು ನಿಂತು ಗೌರವಿಸ್ತಾರೆ. ಆದರೆ ಇಲ್ಲಿ ಶಿವ ಮಾತ್ರ ಎದ್ದು ನಿಂತು ಗೌರವಿಸೋದಿಲ್ಲ ಎಂಬತಕ್ಕಂಥ ಮಾತನ್ನು ತಿಳಿಸೋದಕ್ಕಿಂತ ಎದ್ದು ನಿಲ್ಲೋದಿಲ್ಲ. ಅದು ಎಲ್ಲೋ ಒಂದು ಕಡೆ ದಕ್ಷ ಮಹಾರಾಜನಿಗೆ ಮನಸ್ಸಿಗೆ ನೋವಾಗುತ್ತೆ. ನೋಡಿ, ಒಂದು ಆತನ ಮಗಳು ದಾಕ್ಷಾಯಿಣಿ ಪರಮೇಶ್ವರನನ್ನ ಮದುವೆ ಮಾಡಿಕೊಂಡಿದ್ದಾನೆ ಎಂಬತಕ್ಕಂಥ ನೋವು ಒಂದು ಕಡೆ. ಅದಾಯ್ತಪ್ಪ ಅಂತ ಹೇಳಿ ಮನಸ್ಸಿನಲ್ಲಿ ಇಟ್ಕೊಂಡು ಇನ್ನು ಯಜ್ಞ ಸಮಯದಲ್ಲಾದರೂ ಇವ್ರು ನನಗೆ ಗೌರವಿಸಬೇಕಾಗಿತ್ತಲ್ಲ ಎಂಬತಕ್ಕಂಥ ಒಂದು ಏನಂದರೆ ಅಪಾರ್ಥ, ಅದು ಮತ್ತೊಂದು ಕಡೆ ನೋವನ್ನು ತಂದುಬಿಡ್ತು ದಕ್ಷ ಮಹಾರಾಜನಿಗೆ. ಅದು ಏನಾಯಿತು, ವಿಕೋಪಕ್ಕೆ ತಿರುಗಿತು. ಆಯಿತು, ಯಜ್ಞವೆಲ್ಲವೂ ಕೂಡ ಸಂಪನ್ನವಾಯಿತು. ಅದಾದ ಮೇಲೆ ದಕ್ಷ ಮಹಾರಾಜನಿಗೆ ಈಗ ಮನಸ್ಸಿನಲ್ಲಿ ಕೋಪ, ಒಂದು ನೋವಿದೆ. ಈಗ ಪರಮೇಶ್ವರನೇ ನನಗೆ ಎದ್ದು ನಿಂತು, ಎಲ್ಲರೂ ಕೂಡ ದೇವಾನುದೇವತೆಗಳು ಬಂದಿರತಕ್ಕಂಥವ್ರು, ಆ ಒಂದು ಯಜ್ಞದಲ್ಲಿ ಪಾಲ್ಗೊಂಡಿರ್ತಕ್ಕಂಥವ್ರು ಪ್ರತಿಯೊಬ್ಬರೂ ಕೂಡ ಋಷಿಮುನಿಗಳ ಸಮೇತ ಎದ್ದು ನಿಂತಾಗ ಪರಮೇಶ್ವರನೊಬ್ಬ ಎದ್ದು ನಿಂತಿಲ್ವಲ್ಲ, ಮಾವನಿಗೆ ಮರ್ಯಾದೆ ಕೊಟ್ಟಿಲ್ವಲ್ಲ ಎಂಬತಕ್ಕಂಥ ಒಂದು ವಿಚಾರವಾಗಿ ಮನಸ್ಸಿನಲ್ಲಿ ಒಂದು ನೋವು. ಅದೇ ರೀತಿ ದಕ್ಷ ಶಿವನಿಗೂ ಕೂಡ ನಾನು ಇದೇ ರೀತಿಯಾಗಿರ್ತಕ್ಕಂಥ ಒಂದು ನೋವನ್ನು ಕೊಡಬೇಕು, ನಾನು ಅವಮಾನವನ್ನು ಮಾಡಲೇಬೇಕು ಅಂತ ಹೇಳಿ ತಂದೆಗಿನ್ನ ಹೆಚ್ಚಿನ ಮಟ್ಟದಲ್ಲಿ, ದೊಡ್ಡ ಮಟ್ಟದಲ್ಲಿ ಒಂದು ಯಜ್ಞವನ್ನು ಆಯೋಜನೆಯನ್ನು ಮಾಡ್ತಾನೆ ದಕ್ಷ ಪ್ರಜಾಪತಿ. ಆದರೆ ಶಿವನನ್ನ ಕರೆದಿರೋದಿಲ್ಲ, ಶಿವನಿಗೆ ಆಗಮನ ಇರೋದಿಲ್ಲ, ಶಿವನಿಗೆ ಆಗಮನ ಪತ್ರವನ್ನು ಕೊಟ್ಟಿರೋದಿಲ್ಲ, ಶಿವನನ್ನ ಕಾರ್ಯಕ್ರಮಕ್ಕೆ ಕರೆಯೋದಿಲ್ಲ ಭಗವಂತ. ಅದಾದ ಮೇಲೆ ಆದರೆ ಶಿವನಿಗೆಲ್ಲವೂ ಕೂಡ ಗೊತ್ತು, ಇದು ನನಗೆ ಅವಮಾನವನ್ನು ಮಾಡಬೇಕು ಅಂತಲೇ ಇಂಥದ್ದೊಂದು ಕೆಲಸ ನಡೀತಾ ಇದೆ ಅನ್ನೋದು ಗೊತ್ತು. ಆದರೆ ತಾಯಿ ಸತೀದೇವಿ ಅಂದರೆ ತಾಯಿ ದಾಕ್ಷಾಯಿಣಿಗೆ ಆ ಕ್ಷಣ ಅದರ ಬಗ್ಗೆ ಆಲೋಚನೆಯನ್ನು ಮಾಡಿಲ್ಲ. ಯಾಕೆಂದರೆ ನಾನು ಪ್ರತಿ ಸತಿ ಹೇಳ್ತಾ ಇದ್ದೆ ಕಾರ್ಯಕ್ರಮದಲ್ಲಿ, ಮನುಷ್ಯನಿಗೆ ತಾಳ್ಮೆ ಮುಖ್ಯ, ತಾಳ್ಮೆಯನ್ನು ಕಳ್ಕೊಂಬೇಡಿ. ತಾಳ್ಮೆಯನ್ನು ಕಳ್ಕೊಂಡ್ಬಿಟ್ರೆ ಒಂದು ಸತಿ ಹೋಗಿರತಕ್ಕಂಥದ್ದು ಮತ್ತೊಮ್ಮೆ ಸಿಗೋದಿಲ್ಲ. ಈ ಮಾತನ್ನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ಅದು ನಿಮ್ಗೆ ಈಗ ಅರ್ಥ ಆಗುತ್ತೆ. ಹಾಗೆ ದಕ್ಷ ಆಯೋಜನೆಯನ್ನು ಮಾಡಿರ್ತಕ್ಕಂಥ ಆ ಒಂದು ಯಜ್ಞ ಎಷ್ಟೇ ಆದರೂ ದಾಕ್ಷಾಯಿಣಿ ತಂದೆ ಅಲ್ವಾ, ತಾಯಿಯ ತಂದೆ ಅಲ್ವಾ, ಆ ಒಂದು ತಂದೆಯ ವಾತ್ಸಲ್ಯ, ಪ್ರೀತಿ, ವಿಶ್ವಾಸ, ತಂದೆ ಆಯೋಜನೆಯನ್ನು ಮಾಡಿರ್ತಕ್ಕಂಥ ಕಾರ್ಯಕ್ರಮ, ಮಗಳಾಗಿ ನಾನು ಹೋಗಬೇಕಾಗತ್ತೆ ಅಂತ ಹೇಳಿ ತಾಯಿ ಬಂದು ಶಿವನ ಹತ್ರ ಕೇಳ್ತಾಳೆ, ಏನ್ರಿ ಬನ್ನಿ ಹೋಗೋಣ, ಕಾರ್ಯಕ್ರಮಕ್ಕೆ ಹೋಗೋಣ, ಆ ಒಂದು ಯಜ್ಞ ಕಾರ್ಯಕ್ರಮಕ್ಕೆ ನೀವಿಲ್ಲ ಅಂದರೆ ನಾನೇ ಹೇಗ್ರಿ ಹೋಗೋದು ಅಂತ ಹೇಳಿದಾಗ ಶಿವ ಹೇಳ್ತಾರೆ, ಇಲ್ಲ ನಾನು ಬರೋದಿಲ್ಲ ತಾಯಿ, ಆಗಮನ ಇಲ್ಲದೆ ಇರತಕ್ಕಂಥ ಜಾಗದಲ್ಲಿ, ನನಗೆ ಆಹ್ವಾನ ಇಲ್ಲದೆ ಇರತಕ್ಕಂಥ ಜಾಗಕ್ಕೆ ನಾನು ಬರೋದಿಲ್ಲ, ನನಗೆ ಇಷ್ಟ ಆಗೋದಿಲ್ಲ ಅಂತ ಹೇಳ್ತಾರೆ.
ಸರಿ ಆಯಿತು, ನಾನೇ ಹೋಗ್ತೀನಿ. ಶಿವ ಒಂದ್ಸತಿ ಹೇಳ್ತಾರೆ, ಬೇಡಮ್ಮ, ಯಾಕೆ, ಆಹ್ವಾನ ಇಲ್ಲ ಅಂದಮೇಲೆ ಏನಕ್ಕೆ ಹೋಗಬೇಕು? ಇಲ್ಲ, ನಾನು ಹೋಗ್ತೀನಿ, ನನ್ನ ತಂದೆ ಅಲ್ವಾ, ಎಷ್ಟೇ ಆದರೂ ನಾನು ಹೋಗ್ತೀನಿ. ಆಯ್ತಮ್ಮ, ಒಳ್ಳೇದಾಗಲಿ. ಆಗ ತಾಯಿ ದಾಕ್ಷಾಯಿನಿ ಅಲ್ಲಿಂದ ಒಂದು ಯಜ್ಞ ನಡೀತಾ ಇರತಕ್ಕಂಥ ಜಾಗಕ್ಕೆ ಬರ್ತಾರೆ. ಆ ತಾಯಿ ಬಂದಾಗ ಅಲ್ಲಿರ್ತಕ್ಕಂಥವರೆಲ್ಲರೂ ಕೂಡ ಒಂದು ಕ್ಷಣ ಮೌನರಾಗ್ತಾರೆ. ಅಲ್ಲಿ ಯಜ್ಞದ ಕಾರ್ಯಕ್ರಮದಲ್ಲಿ ಯಜ್ಞವನ್ನು ಮಾಡಬೇಕಾದ್ರೆ ತಂದೆ ಮಗಳು ಬಂದಿರತಕ್ಕಂಥದ್ದನ್ನು ನೋಡದೇ ಇರೋ ರೀತಿ ಕೂತ್ಕೊಂಡಿರ್ತಾರೆ. ಅಂದರೆ ತಾಯಿ ಆಗಮಿಸಿದ್ದನ್ನು ನೋಡಿನೂ ಕೂಡ ಮಗಳು ಬಂದಿದ್ದಾಳೆ ಎಂಬತಕ್ಕಂಥದ್ದನ್ನು ಗಮನಿಸಿನೂ ಕೂಡ ನೋಡದೇ ಇರೋರ ಥರ ಕೂತ್ಕೊಂಡ್ಬಿಡ್ತಾರೆ. ಆಗ ತಾಯಿಗೆ ಇನ್ನಷ್ಟು ನೋವಾಗುತ್ತೆ. ಅಲ್ಲಿ ಒಂದಷ್ಟು ತರ್ಕಗಳು ನಡೀತವೆ, ಒಂದಷ್ಟು ಚರ್ಚೆ ನಡೆಯುತ್ತೆ. ಅದರಿಂದ ತಾಯಿ ದಾಕ್ಷಾಯಿನಿಗೆ ಬಹಳ ಮನಸ್ಸಿಗೆ ನೋವಾಗತ್ತೆ. ಶಿವ ಮೊದಲೇ ಎಚ್ಚರಿಕೆಯನ್ನು ಕೊಟ್ಟಿದ್ದ, ಬೇಡ ತಾಯಿ, ಹೋಗಬೇಡ, ನನಗೆ ಸಮಾಧಾನ ಇಲ್ಲ, ಯಾಕೆ ಹೋಗಬೇಕು, ಆಹ್ವಾನ ಇಲ್ಲ ಅಂದಮೇಲೆ ನಾವು ಹೋಗಿ ಅಲ್ಲಿ ಮಾಡಬೇಕಾಗಿರ್ತಕ್ಕಂಥದ್ದು ಏನಿದೆ, ಬೇಡ, ಅದು ಸಮಂಜಸ ಅಲ್ಲ, ಬೇಡ ಅಂತ ಹೇಳಿದಾಗೆ ತಾಯಿ ಒಂದು ಕ್ಷಣ ಅದರ ಬಗ್ಗೆ ಆಲೋಚನೆಯನ್ನು ಮಾಡುವುದಾಗಿತ್ತು. ತಾಯಿ ಎಷ್ಟೇ ಆದರೂ ತಂದೆ ಅಲ್ವಾ, ಪ್ರೀತಿ ವಾತ್ಸಲ್ಯ, ಆ ಒಂದು ಕರುಳು ಅದು ಕರಿಯತ್ತೆ, ಅದು ಎಷ್ಟೇ ಆದರೂ ಬಿಟ್ಕೊಡೋದಿಲ್ಲ ಅಲ್ವಾ. ಹಾಗಾಗಿ ತಾಯಿ ಬಂದ್ಲು. ಯಜ್ಞ ಕಾರ್ಯಕ್ರಮದ ಪಾಲ್ಗೊಂಡಾಗ ಅಲ್ಲಿ ಒಂದಿಷ್ಟು ಅವಮಾನಗಳು ತಾಯಿಗೆ ಸಹಿಸ್ಲಿಕ್ಕಾಗೋದಿಲ್ಲ. ಆ ಒಂದು ಅವಮಾನ ಏನು, ನನ್ನ ಗಂಡನಿಗೆ ಒಂದು ಅವಮಾನ ಆಗೋಯ್ತಲ್ಲ ಎಂಬತಕ್ಕಂಥ ಆ ಒಂದು ನೋವಲ್ಲಿ ತಾಯಿ ಏನು ಮಾಡ್ತಾಳೆ, ಅಲ್ಲೇ ಇರತಕ್ಕಂಥ ಯಜ್ಞಕುಂಡಕ್ಕೆ ಹಾರಿಬಿಡ್ತಾಳೆ. ತಾಯಿ ಸತೀದೇವಿ ಯಜ್ಞಕುಂಡಕ್ಕೆ ಹಾರ್ತಾಳೆ, ಅಲ್ಲಿ ಅಗ್ನಿಗೆ ಆಹುತಿ ಆಗ್ತಾಳೆ, ತಾಯಿಯ ಮರಣ ಆಗತ್ತೆ. ಆದರೆ ಶಿವನಿಗೆ ಮಾತ್ರ ತಾಯಿ ಅಂದರೆ ಬಹಳ ಪ್ರೀತಿ, ತಾಯಿಯನ್ನು ಬಹಳ ಇಷ್ಟಪಡ್ತಾ ಇದ್ದ ಪರಮೇಶ್ವರ. ಎಷ್ಟೇ ಆದರೂ ಮಡದಿ ಹೆಂಡತಿ ಅಲ್ವಾ, ಬಹಳ ಪ್ರೀತಿ ಇರ್ತು ತಾಯಿ ಮೇಲೆ. ತಾಯಿ ಮೇಲೆ ಇರ್ತಕ್ಕಂಥ ಒಂದು ವಾತ್ಸಲ್ಯನೇ ಬೇರೆ. ಅಷ್ಟು ಪ್ರೀತಿಯನ್ನು ಇಟ್ಕೊಂಡಿರ್ತಕ್ಕಂಥ ಪರಮೇಶ್ವರನಿಗೆ ಯಾವಾಗ ವಿಚಾರ ಗೊತ್ತಾಗುತ್ತೋ, ಭಗವಂತನ ಉಗ್ರ ರೂಪ, ಭಗವಂತ ಕೋಪ ತಾಳಿ ಪರಮೇಶ್ವರನ ಕೋಪ ಗಗನಕ್ಕೇರಿತು. ಆ ಒಂದು ಕೋಪವನ್ನು ತಾಳಲಾದೆ ಪರಮೇಶ್ವರ ಆ ಒಂದು ಕೋಪದಲ್ಲಿ ಬಂದ, ಯಜ್ಞ ನಡೀತಾ ಇರತಕ್ಕಂಥ ಆ ಒಂದು ಸಾನ್ನಿಧ್ಯಕ್ಕೆ ಬಂದ. ಅಲ್ಲಿ ಆ ಒಂದು ಕೋಪವನ್ನು ತಾಳಲಾರದೆ ಆ ಒಂದು ಮಡದಿಯನ್ನು ಕಳ್ಕೊಂಡಿರ್ತಕ್ಕಂಥ ನೋವಿನಲ್ಲಿ ದಕ್ಷನ ಶಿರವನ್ನು ಛೇದನ ಮಾಡಿಬಿಟ್ಟ. ಅಂದರೆ ದಕ್ಷನ ತಲೆಯನ್ನು ಛೇದಿಸ್ಬಿಟ್ಟ ಭಗವಂತ. ಅದಾದ ಮೇಲೆ ತಾಯಿಯ ಯಜ್ಞಕುಂಡದಲ್ಲಿ ಬೆಂದು ಹೋಗ್ತಾ ಇದ್ರೆ ಅದನ್ನು ಹಾಗೆ ಎತ್ಕೊಂಡು ಭಗವಂತ ಆ ಒಂದು ನೋವಿನಲ್ಲಿ, ಆ ಒಂದು ಕೋಪದಲ್ಲಿ ತಾಯಿಯನ್ನು ಕಳ್ಕೊಂಡು ಬಿಟ್ನಲ್ಲ ಎಂಬತಕ್ಕಂಥ ಆ ಒಂದು ನೋವಿನಲ್ಲಿ ಭಗವಂತ ಇಡೀ ಭೂಮಿಯನ್ನೇ ಸುತ್ತಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಅರ್ಧಂಬರ್ಧ ಸುಟ್ಟಿರ್ತಕ್ಕಂಥ ದೇಹ, ಆದರೆ ಆ ತಾಯಿ ಮೇಲಿರ್ತಕ್ಕಂಥ ಒಂದು ಪ್ರೀತಿ, ಮಮಕಾರ, ವಾತ್ಸಲ್ಯ ಅದೆಲ್ಲವೂ ಕೂಡ ಎಷ್ಟೇ ಆದರೂ ಬಿಟ್ಕೊಡೋದಿಲ್ಲ. ಆ ನೋವಿನಲ್ಲಿ ಶಿವ ಆತ ಮಾಡಬೇಕಾಗಿರ್ತಕ್ಕಂಥ ಕಾಯಕವನ್ನೇ ಒಂದು ಕ್ಷಣ ಮರೆತು ಹೋಗ್ತಾನೆ. ಇಡೀ ಪ್ರಪಂಚ, ಇಡೀ ಭೂಮಿಯೇ ಅಲ್ಲೋಲ ಕಲ್ಲೋಲವಾಗ್ತಾ ಇದೆ. ಆತ ನಿಭಾಯಿಸಬೇಕಾಗಿರ್ತಕ್ಕಂಥ ಕಾಯಕ ಒಂದು ಕಡೆ, ಅದನ್ನು ಮರೆತು ಬಿಟ್ಟಿದ್ದಾನೆ ಶಿವ. ಈ ಕಡೆ ಈ ಒಂದು ನೋವಿನಲ್ಲಿ ಯಾವ ರೀತಿ ಸಂಪೂರ್ಣವಾಗಿ ಎಲ್ಲವನ್ನೂ ಕೂಡ ಮರೆತು ತಾಯಿಯನ್ನು ಕೈಯಲ್ಲಿ ಈ ರೀತಿಯಾಗಿ ಹಿಡ್ಕೊಂಡು ನಡ್ಕೊಂಡು ಬರ್ತಾ ಇದ್ದಾರೆ. ಆಗ ಅದಾದ ಮೇಲೆ ಶ್ರೀ ವಿಷ್ಣು ಪರಮಾತ್ಮ ಎಲ್ಲರೂ ಕೂಡ ಹೋಗಿ ಮೊರೆ ಹೋಗ್ತಾರೆ. ಶ್ರೀಕೃಷ್ಣ ಪರಮಾತ್ಮ ಮಹಾವಿಷ್ಣು ಭಗವಂತನ ಹತ್ರ ಹೋಗಿ ಮೊರೆ ಹೋದಾಗ, ಪರಮಾತ್ಮ ಈ ಥರ ಆಗೋಗ್ತಾ ಇದೆಯಲ್ಲಪ್ಪ ಶ್ರೀಮನ್ನಾರಾಯಣ, ನಾವೇನು ಮಾಡೋದು ನನಗೆ ಅರ್ಥ ಆಗ್ತಾ ಇಲ್ಲ, ನೋಡಪ್ಪ ಈ ರೀತಿ ಆಗಿದೆ ಅಂದಾಗ, ಯಾವಾಗ ಆ ಒಂದು ಸುದರ್ಶನ ಚಕ್ರವನ್ನು ಬಿಟ್ಟಾಗ ತಾಯಿಯ ದೇಹ ಸಂಪೂರ್ಣವಾಗಿ 52 ತುಂಡಾಗಿ ಎಲ್ಲವೂ ಕೂಡ ಛಿದ್ರ ಆಗೋಗುತ್ತೆ. 52 ತುಂಡಾಗಿ ಸಂಪೂರ್ಣವಾಗಿ ಛಿದ್ರ ಆಗೋಗುತ್ತೆ. ಆ 52 ತುಂಡಾಗಿರ್ತಕ್ಕಂಥ ದೇಹ ಆ ಒಂದು ಸುದರ್ಶನ ಚಕ್ರ ಒಡೆಯುವ ಆ ಒಂದು ಫೋರ್ಸ್ಗೆ, ಅಂದರೆ ಆ ಒಂದು ವೇಗಕ್ಕೆ ತಾಯಿಯ ದೇಹ ಛಿದ್ರ ಆಗಿ 52 ಶಕ್ತಿಪೀಠಗಳಾಗಿ ಮಾರ್ಪಡೆಯಾಗತ್ತೆ. ಆದರೆ ಒಂದು ಅದೃಷ್ಟ, ನಮ್ಮ ಭರತಖಂಡ, ನಮ್ಮ ಭಾರತ, ನಮ್ಮ ಈ ಒಂದು ಭಾರತ ಮಾತೆ, ಈ ಒಂದು ಪುಣ್ಯ ಭೂಮಿನಲ್ಲಿ ನಮಗೆ ಸಿಕ್ಕಿರ್ತಕ್ಕಂಥ ಒಂದು ಅದೃಷ್ಟ ಏನಪ್ಪ ಅಂದರೆ 52 ಶಕ್ತಿಪೀಠಗಳೂ ಕೂಡ ಭಾರತದಲ್ಲೇ ಇದೆ. ಇದು ನಮ್ಮ ಅದೃಷ್ಟ. ಒಮ್ಮೆ ಮನುಷ್ಯರಾಗಿ ನಾವು ಬದುಕಿದ್ದ ಮೇಲೆ, ನಾವು ಬದುಕಿದ್ದು ಇನ್ನೇನು ನಮ್ಮ ಅಂತ್ಯವಾಗುವ ಅಷ್ಟರೊಳಗಡೆ, ಅಂದರೆ ನಾವು ಗತಿಸ್ತಕ್ಕಂಥ ಸಮಯ ಬರೋದ್ರೊಳಗಡೆ 52 ಶಕ್ತಿಪೀಠಗಳನ್ನೂ ಕೂಡ ನಾವು ದರ್ಶನವನ್ನು ಮಾಡಬೇಕು.
ನನಗದೊಂದು ಬಹಳ ಆಸೆ ಇದೆ. 52 ಶಕ್ತಿಪೀಠಗಳನ್ನೂ ಕೂಡ ನಾನು ದರ್ಶನವನ್ನು ಮಾಡಲೇಬೇಕು ಅಂತ ಹೇಳಿ. ಹಾಗಾಗಿ 52 ಶಕ್ತಿಪೀಠಗಳಾಗಿ ಮಾರ್ಪಡೆ ಆಗತ್ತೆ. 52 ಶಕ್ತಿಪೀಠಗಳು ಉದ್ಭವ ಆಗತ್ತೆ. ಅದಾದ ಮೇಲೆ ಇನ್ನೇನು ಅಲ್ಲಿಗೆ ಒಂದು ರೀತಿಯಲ್ಲಿ ಪರಮೇಶ್ವರನ ಆ ಒಂದು ಕೋಪ ನಿಧಾನಕ್ಕೆ 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 ತಾಮಸವಾಗತ್ತೆ. ಅದಾದ ಮೇಲೆ ಮತ್ತೆ ಭಗವಂತನ ಕಾಯಕ ನಿರಂತರವಾಗಿ ನಡೆದುಕೊಂಡು ಹೋಗ್ತಾ ಇರುತ್ತೆ. ಅದಾದ ಮೇಲೆ ತಾಯಿ ದಾಕ್ಷಾಯಿಣಿ ದೇವಿ ಯಜ್ಞಕುಂಡಕ್ಕೆ ಆಹುತಿ ಆದಾದ ಮೇಲೆ ತಾಯಿಯ ಆ ಒಂದು ಕಾಲ ಮರಣವಾದ ಮೇಲೆ ಸಂಪನ್ನವಾದ ಮೇಲೆ ಸತೀ ದೇವಿಯಾಗಿ ತಾಯಿ ಜನ್ಮ ತಾಳ್ತಾಳೆ. ಹಿಮವಂತನ ಪುತ್ರಿಯಾಗಿ ತಾಯಿ ಸತೀದೇವಿಯಾಗಿ ಜನ್ಮವನ್ನು ತಾಳ್ತಾಳೆ. ಅದಾದ ಮೇಲೂ ಕೂಡ ಸಂಪೂರ್ಣವಾಗಿ 16 ವರ್ಷಗಳ ಕಾಲ ತಪಸ್ಸನ್ನು ಮಾಡ್ತಾಳೆ ಮತ್ತೆ ಶಿವನನ್ನು ಮದುವೆ ಆಗಲಿಕ್ಕೋಸ್ಕರ. 16 ವರ್ಷಗಳ ಕಾಲ ತಾಯಿ ತಪಸ್ಸನ್ನು ಮಾಡ್ತಾಳೆ ಮತ್ತೆ ಶಿವನನ್ನು ಮದುವೆ ಆಗಲಿಕ್ಕೋಸ್ಕರ, ವಿವಾಹ ಆಗಲಿಕ್ಕೋಸ್ಕರ. ಅದಾದ ಮೇಲೆ ತಾಯಿಯ ತಪಸ್ಸು ಸಂಪನ್ನವಾಗತ್ತೆ, ಶಿವನ ಜೊತೆ ಮದುವೆ ಆಗತ್ತೆ. ಈ ಒಂದು ಕಥೆಯ ಸಂಪೂರ್ಣವಾಗಿರ್ತಕ್ಕಂಥ ಪ್ರತೀತಿಯೇ ಒಂದು ವಿಶೇಷವಾಗಿರ್ತಕ್ಕಂಥ ನವರಾತ್ರಿಯ ಮೊದಲನೇ ದಿನ ತಾಯಿಗೆ ಹೆಸರು ಬಂದಿರತಕ್ಕಂಥದ್ದು ಶೈಲಪುತ್ರಿ. ಈ ಒಂದು ಶೈಲಪುತ್ರಿ ಅಂತ ಹೆಸರು ಬರಲಿಕ್ಕೆ ಇಷ್ಟು ದೊಡ್ಡ ಕಥೆ ಇದೆ. ಇಲ್ಲಿ ನಾನು ಹೇಳಿದೆ, ಕಥೆಯ ಪ್ರಾರಂಭದಲ್ಲಿ ಒಂದು ವಿಚಾರವನ್ನು ಹೇಳಿದೆ. ಹೆಣ್ಣು ಮಕ್ಕಳನ್ನು ನಾವು ಬರಮಾಡ್ಕೊಳ್ತೀವಿ, ಹೆಣ್ಣು ಮಕ್ಕಳು ಬರ್ತಾರೆ ಕುಂಕುಮವನ್ನು ತೆಗೆದುಕೊಳ್ಳಿಕ್ಕೆ ಅಂತ ಹೇಳಿ. ಏನಪ್ಪ ಅಂದರೆ, ತಾಯಿ ಸತೀದೇವಿಗೆ ಶಿವ ಹೇಳ್ತಾರೆ, ನೀನು ಇನ್ನು ಮುಂದೆ ವರ್ಷಕ್ಕೆ 10 ದಿನ ಮಾತ್ರ ನಿನ್ನ ತವರು ಮನೆಗೆ ಹೋಗಿ ಬರಬೇಕು. ಆ 10 ದಿನ ಬಿಟ್ಟರೆ ನೀನು ನಿನ್ನ ಆಸ್ಥಾನ ಈ ಜಾಗವನ್ನು ಬಿಟ್ಟು ಬೇರೆಲ್ಲೂ ಹೋಗುವಾಗಿಲ್ಲ. 10 ದಿನಗಳಿಗೆ ಮಾತ್ರ ನಿಮಗೆ ಅವಕಾಶ, ನಾನು ನಿನ್ನ ತವರು ಮನೆಗೆ ಕಳಿಸ್ಕೊಡ್ತೀನಿ ಅಂತ ಹೇಳಿ. ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಒಂದು ಪ್ರತೀತಿ ಇದೆ. ಏನಪ್ಪ ಅಂದರೆ, ಮದುವೆ ಆಗಿರತಕ್ಕಂಥ ಹೆಣ್ಣು ಮಕ್ಕಳೆಲ್ಲರೂ ಕೂಡ ನವರಾತ್ರಿಯ 10 ದಿನಗಳು ಕೂಡ ತವರು ಮನೆಗೆ ಬಂದು ಕುಂಕುಮವನ್ನು ಇಟ್ಕೊಂಡು ಹೋಗಬೇಕು. 10 ದಿನವೂ ಕೂಡ ಬರೋಕ್ಕಾಗಲಿಲ್ಲ ಅಂದರೆ 10 ದಿನ ಒಂದು ದಿನನಾದರೂ ಕೂಡ ಬಂದು ಕುಂಕುಮವನ್ನು ಇಟ್ಕೊಳ್ಬೇಕು. ಇನ್ನು ತಾಯಿ ಶೈಲಪುತ್ರಿಯನ್ನು ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ವೃಷಭರೂಢನ ಮೇಲೆ ಕೂತ್ಕೊಂಡು ತಾಯಿ ಆ ಒಂದು ಗೋಮಾತೆಯ ವಾಹನವನ್ನು ತಾಯಿ ಅಲಂಕರಿಸಿರ್ತಕ್ಕಂಥದ್ದಿದೆ. ಬಲಗೈಯಲ್ಲಿ ತ್ರಿಶೂಲ ಇದೆ, ಎಡಗೈಯಲ್ಲಿ ಕಮಲ ಇದೆ. ಇಲ್ಲಿ ನೋಡಿ ಒಂದು ಕನ್ಫ್ಯೂಷನ್ ಆಗುತ್ತೆ. ಇಲ್ಲೂ ಕೂಡ ಏನಪ್ಪ ಅಂದರೆ, ಮಹಾಗೌರಿ ದೇವಿಯ ಅಲಂಕಾರವೂ ಕೂಡ, ಮಹಾಗೌರಿ ದೇವಿಯ ರೂಪವೂ ಕೂಡ ಸೇಮ್ ದಿಟ್ಟೋ ಇದೇ ರೀತಿಯೇ ಇರುತ್ತೆ. ಆದರೆ ಒಂದು ವ್ಯತ್ಯಾಸ ತಾವೆಲ್ಲರೂ ಕೂಡ ಗಮನಿಸಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂದರೆ, ಇಲ್ಲಿ ತಾವು ಗಮನಿಸ್ತಾ ಇದ್ದೀರಿ, ಇಲ್ಲಿ ತಾಯಿಯ ಎಡಗೈಯಲ್ಲಿ ಕಮಲ ಇದೆ, ಆದರೆ ತಾಯಿ ಮಹಾಗೌರಿಗೆ ಎಡಗೈಯಲ್ಲಿ ಡಮರುಗ ಇರುತ್ತೆ. ಶೈಲಪುತ್ರಿಗೂ ತಾಯಿ ಮಹಾಗೌರಿಗೂ ಇದು ಒಂದು ವ್ಯತ್ಯಾಸವನ್ನು ತಾವೆಲ್ಲರೂ ಕೂಡ ಗಮನಿಸ್ಕೊಳ್ಬೇಕು. ಇಲ್ಲ ಅಂದರೆ ತಾವು ಮಹಾಗೌರಿಯನ್ನು, ಆ ಒಂದು ದೇವಿಯನ್ನು ಇಲ್ಲಿಟ್ಟು ಶೈಲಪುತ್ರಿಯ ಆರಾಧನೆಯನ್ನು ಮಾಡಬೇಕಾಗುತ್ತೆ. ಇದೆಲ್ಲರೂ ಕೂಡ ಮನಸ್ಸಿನಲ್ಲಿಟ್ಕೊಳ್ಳಿ. ಇನ್ನು ಇದೊಂದು ವಿಚಾರವನ್ನು ಮನಸ್ಸಿನಲ್ಲಿಟ್ಕೊಂಡು ಶೈಲಪುತ್ರಿ ದೇವಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಪೂಜಾನುಷ್ಠಾನವನ್ನು ಸಲ್ಲಿಸಬೇಕು. ಪ್ರಾರಂಭದ ಹಂತದಲ್ಲಿ ಕಥಾಶ್ರವಣ ನಾನು ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟೆ. ಇನ್ನು ಈಗ ನವರಾತ್ರಿಯ ಹಬ್ಬ 9 ಅಲಂಕಾರಗಳು ಕೂಡ ಬಹಳ ವಿಜೃಂಭಣೆಯಿಂದ ವೈಭವೀಪೂರಿತವಾಗಿ ದೇವಿಗೆ ಆಚರಣೆಯನ್ನು ಮಾಡಬೇಕಾಗತ್ತೆ. ಅದರಲ್ಲೂ ಗುರುಗಳು ಹೇಳಿದಾಗೆ ಮಹರ್ಷಿ ಮಂದಿರ, ಶ್ರೀಕ್ಷೇತ್ರ, ತಾಯಿ ಮಹಾಲಕ್ಷ್ಮಿಯ ಸಾನ್ನಿಧ್ಯ, ಲಕ್ಷ್ಮೀ ಭುವರಹ ಸ್ವಾಮಿಯ ಸಾನ್ನಿಧ್ಯದಲ್ಲಿ ದೇವಿ ಮಹಾಲಕ್ಷ್ಮಿಗಂತೂ 9 ದಿನವೂ ಕೂಡ 9 ರೂಪದಲ್ಲಿ ಜನ್ಮ ತಾಳಿರತಕ್ಕಂಥ, 9 ರೂಪದಲ್ಲಿ ಅವತಾರವನ್ನು ತಾಳಿರತಕ್ಕಂಥ ದೇವಿಯ ಅಲಂಕಾರವನ್ನು ಮಹರ್ಷಿ ಮಂದಿರದಲ್ಲಿ ನಾವೆಲ್ಲ ಮಾಡ್ತಾ ಇರತಕ್ಕಂಥದ್ದಿದೆ. 9 ದಿನವೂ ಕೂಡ 9 ರೀತಿ ಇರತಕ್ಕಂಥ ಅಲಂಕಾರ. ಶೈಲಪುತ್ರಿ ಆ ದೇವಿಗೆ ಸಂಬಂಧಪಟ್ಟಿರ್ತಕ್ಕಂಥ ಅಲಂಕಾರವನ್ನು ಮಾಡ್ತಾ ಇರತಕ್ಕಂಥದ್ದಿದೆ, ನೆರವೇರ್ತಾ ಇರತಕ್ಕಂಥದ್ದಿದೆ. 9 ದಿವಸದಲ್ಲಿ ತಾವೆಲ್ಲರೂ ಕೂಡ ಒಂದು ದಿವಸನಾದ್ರೂ ಕೂಡ ತಾಯಿ ಮಹಾಲಕ್ಷ್ಮಿಯ ಸಾನ್ನಿಧ್ಯ ಶ್ರೀಕ್ಷೇತ್ರಕ್ಕೆ ಬಂದು ತಾಯಿಯ ದರ್ಶನವನ್ನು ಮಾಡಬೇಕು ಎಂಬತಕ್ಕಂಥ ಮಾತನ್ನು ಹೇಳ್ತಾ ಇದ್ದೇನೆ. ಇನ್ನು ಈ 9 ದಿವಸ ನವರಾತ್ರಿಯ ಪೂಜೆ ಹೇಗಿರುತ್ತೆ, ತಾಯಿಯ ಆ ಒಂದು ಪೂಜಾನುಷ್ಠಾನ ಯಾವ ರೀತಿ ಆಚರಣೆಯನ್ನು ಮಾಡಬೇಕು ಎಂಬತಕ್ಕಂಥರ ಕುರಿತಾಗಿ ತಿಳಿಸೋದಾದರೆ ಗುರುಗಳು ಹೇಳ್ತಾ ಇದ್ರು. ಕಾರ್ಯಕ್ರಮದ ಪ್ರಾರಂಭದ ಹಂತದಲ್ಲೂ ಕೂಡ ಹೇಳಿದೆ, ಬೆಳಗಿನ ಪೂಜಾನುಷ್ಠಾನ ಸಾಧಾರಣವಾಗಿದ್ದರೆ ಸಂಧ್ಯಾ ಕಾಲದ ಪೂಜಾನುಷ್ಠಾನವೇ ಬಹಳ ವೈಭವೀಪೂರಿತವಾಗಿರಬೇಕು ಎಂಬತಕ್ಕಂಥದ್ದು.
ದೇವಿಗೆ ಸಂಧ್ಯಾ ಕಾಲದ ಪೂಜಾನುಷ್ಠಾನವೇ ಬಹಳ ವೈಭವೀಪೂರಿತವಾಗಿ ಇರಬೇಕು ಎಂಬತಕ್ಕಂಥದ್ದು ಒಂದು ಇದು. ಮೊದಲಿಂದನೂ ಕೂಡ ಸಂಧ್ಯಾ ಕಾಲದ ಪೂಜಾನುಷ್ಠಾನ ಅಂದ್ರೇ ತಾಯಿಗೆ ಪ್ರೀತಿ. ಇನ್ನು ಈ ತಾಯಿಗೆ ದೀಪವನ್ನು ಹಚ್ಚತಕ್ಕಂಥದ್ದಾಗಲಿ, ಇಲ್ಲಿ ಆಗ ದಸರಾ ನವರಾತ್ರಿ ಅಂದಮೇಲೆ ದಸರಾನೂ ಕೂಡ ಪ್ರಾರಂಭ ಅಂದಮೇಲೆ ಎಲ್ಲ ರೀತಿಯ ಗೊಂಬೆಗಳನ್ನು ಕೂಡಿಸ್ತಕ್ಕಂಥದ್ದು ವಾಸ್ತುಗೃಹದಲ್ಲಿ ಇರ್ತಕ್ಕಂಥದ್ದು. ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲೂ ಕೂಡ ನೋಡಿ ಬಹಳ ಅದ್ಭುತವಾಗಿ ನಾವು ಕೂಡ ಗೊಂಬೆಗಳನ್ನು ಕೂಡಿಸಿದ್ದೇವೆ. ಈ ಒಂದು ಗೊಂಬೆಗಳ ಮತ್ತಷ್ಟು ಮಹತ್ವಪೂರ್ಣ ಮಾಹಿತಿಯನ್ನು ನಾಳೆ ಸೋಮವಾರದ ಕಾರ್ಯಕ್ರಮ ಬ್ರಹ್ಮಚಾರಿಣಿ ದೇವಿಯ ಆರಾಧನಾ ಸಮಯ, ಆ ಒಂದು ಸಮಯದಲ್ಲಿ ಗುರುಗಳು ಮತ್ತಷ್ಟು ಮಹತ್ವಪೂರ್ಣ ಮಾಹಿತಿಗಳನ್ನು ಗೊಂಬೆಗಳ ಕುರಿತಾಗಿಯೂ ಕೂಡ ತಿಳಿಸ್ಕೊಡ್ತಾರೆ. ಆದರೆ ನನಗೂ ಕೂಡ ಒಂದು ಆಸೆ ಅಲ್ವಾ ತಿಳಿಸ್ಬೇಕಂತ ಹೇಳಿ ಹಾಗಾಗಿ ತಿಳಿಸ್ತಾ ಇದ್ದೇನೆ. ನೋಡಿ ನಾವು ಎಷ್ಟು ಅದ್ಭುತವಾಗಿ ಗೊಂಬೆಗಳನ್ನು ಕೂಡಿಸಿದ್ದೇವೆ. ಅಲ್ಲಿ ತಾವೆಲ್ಲರೂ ಕೂಡ ಗಮನಿಸ್ಬೋದು, ವಾದ್ಯಗಳನ್ನು, ಆ ಒಂದು ವಾದ್ಯ ತಂಡದ ಗೊಂಬೆಗಳನ್ನು ಕೂಡಿಸಿದ್ದೇವೆ. ಗೋಮಾತೆ, ಹಸು, ಕರು ಎಲ್ಲವೂ ಕೂಡ ಇದೆ. ಇನ್ನು ಇಲ್ಲಿ ವಧುವರರ ನೂತನವಾಗಿರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಮದುವೆ ಕಾರ್ಯಕ್ರಮದ ಒಂದು ಸಂಪೂರ್ಣವಾಗಿರ್ತಕ್ಕಂಥ ಒಂದು ಸೆಟ್ಟೇ ಇಲ್ಲಿದೆ. ಋತ್ವಿಜರು, ಆಮೇಲೆ ವಾದ್ಯ, ವಧು ವರರು, ತಂದೆ ತಾಯಿ, ಅತ್ತೆ ಮಾವ, ಬಂಧು ಮಿತ್ರರು, ಆನೆ ಎಲ್ಲರೂ ಕೂಡ ಇಲ್ಲಿದ್ದಾರೆ. ಇದನ್ನು ನಾವು ಗಮನಿಸಿದ್ವಿ. ಇನ್ನು ಸಪ್ತಮಾತೃಕೆಯರು ಅವರನ್ನು ಕೂಡ ನಾವು ಗಮನಿಸ್ತಾ ಇದ್ದೇವೆ. ಇನ್ನು ಇಲ್ಲೊಂದು ರಾಜ ದರ್ಬಾರ್ ಇದೆ. ರಾಜ ದರ್ಬಾರು ಅಂದಿದ ತಕ್ಷಣ ಮೈಸೂರು ಜ್ಞಾಪಕ ಬರುತ್ತೆ. ಮೈಸೂರು ಅರಮನೆ, ಮೈಸೂರಿನಲ್ಲಿ ನಡೀತಕ್ಕಂಥ ದಸರಾ, ಕಣ್ಣು ಕೋರೈಸ್ತಕ್ಕಂಥ ದೃಶ್ಯ, ರಮಣೀಯವಾಗಿರತಕ್ಕಂಥ ದೃಶ್ಯ. ತಾಯಿ ಅಂಬಾರಿಯ ಮೇಲೆ ಮೆರವಣಿಗೆ ಬರ್ತಾ ಇದ್ದರೆ ಅಪ್ಪ ಪಾಪ ಆ ಒಂದು ನೋಡಲಿಕ್ಕಿರ್ತಕ್ಕಂಥ ಒಂದು ರಾಜ ವೈಭೋಗವೇ ಬೇರೆ. ರಾಜರು ಆನೆಯ ಮೇಲೆ ಕೂತ್ಕೊಂಡು, ಆ ಒಂದು ಅಂಬಾರಿಯ ಮೇಲೆ ಕೂತ್ಕೊಂಡು ರಾಜಬೀದಿಗಳಲ್ಲಿ ಬರ್ತಕ್ಕಂಥದ್ದಾಗಲಿ, ಉತ್ಸವಗಳನ್ನು ಗಮನಿಸ್ತಕ್ಕಂಥದ್ದಾಗಲಿ, ಆ ಒಂದು ರಾಜಗಾಂಭೀರ್ಯವನ್ನು ನೋಡ್ತಕ್ಕಂಥದ್ದಾಗಲಿ, ಆ ಅರಮನೆಯ ವೈಭವವನ್ನು ನೋಡ್ತಕ್ಕಂಥದ್ದಾಗಲಿ, ಅದರಲ್ಲೂ ಆ ಮೈಸೂರು ಪ್ಯಾಲೇಸ್ಗಂತೂ ಕೂಡ, ಅರಮನೆಗಂತೂ ಕೂಡ ಹಾಕ್ತಕ್ಕಂಥ ಬಣ್ಣ ಬಣ್ಣದ ಲೈಟ್ಗಳನ್ನು ನೋಡ್ತಕ್ಕಂಥದ್ದೇ ಒಂದು ವಿಶೇಷ. ಏನು ಇಡೀ ಮೈಸೂರೇ ಅದ್ಭುತವಾಗಿ ಕಂಗೊಳಿಸ್ತಾ ಇರುತ್ತೆ. ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ನಾವು ಕೂಡ ಗೊಂಬೆಯನ್ನು ಕೂಡಿಸಿದ್ದೇವೆ. ಯಾಕೆಂದರೆ ದಸರಾದ ಪ್ರಾರಂಭ ಅಲ್ವಾ, ಈ ಒಂದು ಗೊಂಬೆಯನ್ನು ಕೂಡಿಸ್ತಕ್ಕಂಥದ್ದೇ ಒಂದು ಅದ್ಭುತ, ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಸಂಭ್ರಮ. ಅದರಲ್ಲೂ ನೋಡಿ, ಈ ಗಣಪತಿ ಹಬ್ಬ ಬಂದರೆ ಮನೆಯಲ್ಲಿರ್ತಕ್ಕಂಥ ಎಲ್ಲ ಗಂಡು ಮಕ್ಕಳಿಗೂ ಕೂಡ ಒಂದು ಪ್ರತ್ಯೇಕವಾಗಿರ್ತಕ್ಕಂಥ ಸಂಭ್ರಮ. ವರಮಹಾಲಕ್ಷ್ಮಿ ಬಂದರೆ, ಮಂಗಳಗೌರಿ ಬಂದರೆ ಹೆಣ್ಣು ಮಕ್ಕಳಿಗೆ ಒಂದು ರೀತಿಯಾಗಿರ್ತಕ್ಕಂಥ ಸಂಭ್ರಮ. ಆದರೆ ಇಲ್ಲಿ ಹೆಣ್ಣು ಗಂಡು ಎಂಬತಕ್ಕಂಥ ಭೇದ ಭಾವ ಇಲ್ದಿರ ಹೆಣ್ಣು ಗಂಡು ಎಲ್ಲರೂ ಕೂಡ ಸೇರಿ ಸಂಭ್ರಮದಿಂದ ಅವರವರ ಆಲೋಚನಾ ಶಕ್ತಿ, ಅವರವರ ಬುದ್ಧಿಶಕ್ತಿ, ಅವರವರ ಒಂದು ಆಲೋಚನೆ, ಆ ಒಂದು ಆಲೋಚನೆಗೆ ತಕ್ಕನಾಗಿ ಗೊಂಬೆಗಳನ್ನು ಕೂಡಿಸ್ತಕ್ಕಂಥದ್ದಾಗಲಿ, ಅಲ್ಲೂ ಕೂಡ ಒಂದು ಜಗಳ. ಇಲ್ಲಿ ಹಬ್ಬವನ್ನು ಆಚರಣೆಯನ್ನು ಮಾಡ್ತಕ್ಕಂಥ ಜವಾಬ್ದಾರಿ ತಂದೆ ತಾಯಿಗೆ ಒಂದು ರೀತಿ ನಿಭಾಯಿಸ್ತಾ ಹೋದರೆ, ಈ ಮಕ್ಕಳ ಜಗಳವನ್ನು ನಿಲ್ಲಿಸಲಿಕ್ಕೆ ಮತ್ತೊಂದು ರೀತಿ ಇರ್ತಕ್ಕಂಥ ಆಲೋಚನೆಗಳನ್ನೇ ಮಾಡ್ತಾ ಇರಬೇಕು. ಅವ್ರಿಗೆ ಅಲ್ಲೊಂದು ಟೆನ್ಷನ್ ಬೇರೆ, ಅದು ಸೆಪರೇಟಾಗಿ ಸೆಂಟ್ರಲ್ಲಿ. ಏನಪ್ಪ ಇಲ್ಲಿ ನನ್ನ ಅಕ್ಕನೋ ನನ್ನ ತಂಗಿನೋ ಆಕೆ ಒಂದು ರೀತಿ ಇರತಕ್ಕಂಥ ಗೊಂಬೆಗಳನ್ನು ಕೂಡಿಸಿರ್ತಾರೆ. ನನಗದು ಇಷ್ಟ ಇಲ್ಲ, ಅದನ್ನು ಕೂಡಿಸ್ಬೇಡ್ರಿ, ನೀವು ಬೇರೆ ರೀತಿ ಕೂಡಿಸಿ ಅಂತ ಇಲ್ಲಿ ತಮ್ಮನೋ ಅಣ್ಣನೋ ಹೇಳೋದು. ಅಲ್ಲಿ ಒಂದು ಸಣ್ಣ ಮನಸ್ತಾಪ. ಆದರೆ ಇದೆಲ್ಲವೂ ಕೂಡ ಆರೋಗ್ಯಕರವಾಗಿರ್ತಕ್ಕಂಥ ಒಂದು ವಿಚಾರವೇ. ಆದರೆ ಅದು ಎಲ್ಲೋ ಹೋಗ್ತಾ ವಿಕೋಪಕ್ಕೆ ಹೋಗಿ ಹೋಗಿ ಇನ್ನೊಂದು ಹೋಗಿ ಅಲ್ಲಿರ್ತಕ್ಕಂಥ ಅಲ್ಪ ಸ್ವಲ್ಪ ಗೊಂಬೆಗಳನ್ನು ಕೂಡ ಒಡೆದಾಕಿ ಕೋಪಕ್ಕೆ ಕೊನೆಗೆ ತಂದೆ ತಾಯಿಗಳ ಹತ್ರ ಪೆಟ್ಟು ತಿಂದು ಈ ಕಡೆ ಪಕ್ಕಕ್ಕೆ ಕೂತ್ಕೊಳ್ಳೋದು. ಇದೆಲ್ಲವೂ ಕೂಡ ಒಂದು ರೀತಿ ಇರತಕ್ಕಂಥ ಒಂದು ಸಿಹಿ ನೆನಪುಗಳು. ನಾವೂ ಕೂಡ ಮಾಡಿದ್ದೇವೆ. ನಾನು ಕೂಡ ನಮ್ಮ ದೊಡ್ಡ ಅಕ್ಕನ ಜೊತೆ ಅಷ್ಟಾಗಿ ನನ್ನ ಒಡನಾಟ ಆಗಲಿ, ಅವ್ರ ಜೊತೆ ಅಷ್ಟಾಗಿ ನಾನು ನಡ್ಕೊಂಡಿರ್ತಕ್ಕಂಥದ್ದಾಗಲಿ ಸ್ವಲ್ಪ ಕಡಿಮೆನೇ. ಯಾಕೆಂದರೆ ನನ್ನ ದೊಡ್ಡ ಅಕ್ಕ ಸ್ವಲ್ಪ ಸ್ಟ್ರಿಕ್ಟು. ಆದರೆ ನಾನು ನನ್ನ ಚಿಕ್ಕಕ್ಕನ ಜೊತೆ ಭಾರಿ ಒಂದು ಪ್ರೀತಿ, ಆಮೇಲೆ ಆಕೆಯ ಜೊತೆ ನಾನು ಸಾಕಷ್ಟು ಸಮಯವನ್ನು ಕಳೆದಿದ್ದೇನೆ. ಯಾಕೆಂದರೆ ದೊಡ್ಡಕ್ಕ ಅಂದರೆ ಆಕೆ ಒಂದು ಕೆಲಸ, ಆಕೆ ಒಂದು ಓದು, ಅದೆಲ್ಲವೂ ಕೂಡ ಆಕೆ ಸಾಧಾರಣವಾಗಿ ಯಾರ ಜೊತೆನೂ ಕೂಡ ಸೇರ್ತಾ ಇರಲಿಲ್ಲ, ಬೆರಿತಾ ಇರಲಿಲ್ಲ. ತುಂಬ ರಿಸರ್ವ್ಡ್ ಪರ್ಸನ್. ಆದರೆ ನಮ್ಮ ಚಿಕ್ಕಕ್ಕ ಹಾಗಲ್ಲ, ಅವರೆಲ್ಲರ ಜೊತೆನೂ ಕೂಡ ಸೇರೋರು. ನನ್ನ ಚಿಕ್ಕಕ್ಕನ ಒಂದು ಆಲೋಚನಾ ಶಕ್ತಿನೇ ಬೇರೆ ರೀತಿ ಇತ್ತು. ನನ್ನ ದೊಡ್ಡಕ್ಕನ ಮೇಲೂ ಕೂಡ ಒಂದು ಅಪಾರವಾದ ಪ್ರೀತಿ, ನಾನಿಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಚಿಕ್ಕಕ್ಕನ ಜೊತೆ ಒಂದು ಸ್ವಲ್ಪ ಸಮಯ ಜಾಸ್ತಿನೇ ಕಳೆದಿರ್ತೀನಲ್ವ, ಹಾಗಾಗಿ ಅವರ ಮೇಲೆ ಒಂದು ಪಟ್ಟು ಹೆಚ್ಚಿನ ಪ್ರೀತಿನೇ ಅಂತಲೇ ಹೇಳ್ಬೋದು. ಹಾಗಾಗಿ ಆದರೆ ಜಗಳ ದೊಡ್ಡವ್ರ ಜೊತೆ ನಾನು ಆಡ್ತಿದ್ನೋ ಬಿಡ್ತಿದ್ನೋ, ಚಿಕ್ಕವ್ರ ಜೊತೆನೇ ಜಗಳ ಜಾಸ್ತಿ. ಯಾಕೆಂದರೆ ಪ್ರೀತಿ ಜಾಸ್ತಿ ಇತ್ತಲ್ವ, ಜಗಳ ಜಾಸ್ತಿ. ಅವರೊಂದು ರೀತಿ ಇರ್ತಕ್ಕಂಥ ಗೊಂಬೆಗಳನ್ನು ಕೂಡಿಸೋದು, ನಾನು ಅದನ್ನು ಬೇಡ ತೆಗೆದಾಕೋ ಅಂತ ಹೇಳಿ ಅಲ್ಲಿ ಇನ್ನೇನೋ ನಾನು ಹೋಗಿ ಚೇಷ್ಟೆಯನ್ನು ಮಾಡ್ತಿದ್ದೆ. ಅಲ್ಲಿ ಆಕೆ ಹತ್ರನೂ ಕೂಡ ಹೊಡೆತ ತಿನ್ನಬೇಕು, ಈ ಕಡೆ ತಾಯಿ ಜೊತೆನೂ ಕೂಡ ಹೊಡೆತ ತಿನ್ನಬೇಕು.
ಇನ್ನು ನಮ್ಮ ಚಿಕ್ಕಕ್ಕ ಅಂತೂ ಹೊಡೆಯೋದೆಲ್ಲ ಅವರು ಯಾವತ್ತೂ ಕೂಡ ಮಾಡೇ ಇಲ್ಲ. ಅವರು ಉಗ್ರನ ಚೆನ್ನಾಗಿ ಬೆಳೆಸ್ಕೊಂಡಿರೋರಲ್ವ, ನೀಟಾಗಿ ಪರ್ಚೋದು ಗಿಚ್ಚೋದು ಅದೇ ಅವ್ರು ಜಾಸ್ತಿ. ಅವ್ರ ಕೈಯಲ್ಲಿ ಪರ್ಚಿಸ್ಕೊಳ್ಳೋದು ಗಿಚ್ಚಿಸ್ಕೊಳ್ಳೋದು ಅದೆಲ್ಲವೂ ಕೂಡ ಒಂದು ಸಿಹಿಯ ನೆನಪು. ಆ ನೆನಪುಗಳನ್ನು ಈಗ ಮತ್ತೆ ಜ್ಞಾಪಿಸ್ಕೊಳ್ತಾ ಇದ್ದರೆ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಸಿಗುವ ಅಲ್ಪ ಸ್ವಲ್ಪ ಸಮಯನೂ ಕೂಡ ವೃತಃ ವೇಸ್ಟ್ ಆಗೋಗುತ್ತೆ. ಇರಲಿ, ಇನ್ನು ನೋಡಿ, ಈ ಒಂದು ಗೊಂಬೆಗಳನ್ನು ಇಡ್ತಕ್ಕಂಥದ್ದು ಏನೋ ಆಡಂಬರಕ್ಕೋ ಅಲ್ಲ, ನಮ್ಮನೆಯಲ್ಲಿ ಗೊಂಬೆ ನಾವು ಜಾಸ್ತಿ ಇಡ್ತಾ ಇದ್ದೀವಿ ಅಂತ ತೋರಿಸ್ಕೊಳ್ತಕ್ಕಂಥದ್ದು, ಇಲ್ಲ ನಮ್ಮನೇಲಿ ಏನೋ ಸಪ್ರೇಟಾಗಿರ್ತಕ್ಕಂಥ ಒಂದು ಗೊಂಬೆನೇ ಇದೆ, ನಮ್ಮ ಗೊಂಬೆ ಬಂಗಾರದಲ್ಲಿದೆ ಬೆಳ್ಳಿಲಿದೆ ಎಂಬತಕ್ಕಂಥದ್ದನ್ನು ತೋರಿಸ್ಕೊಳ್ಳಿಕ್ಕೆ ಇಡ್ತಕ್ಕಂಥದ್ದಲ್ಲ ಗೊಂಬೆ. ಈ ಒಂದು ಗೊಂಬೆಯನ್ನು ಇಡ್ಲಿಕ್ಕೂ ಕೂಡ ಒಂದು ಆಧ್ಯಾತ್ಮಿಕ ಹಿನ್ನೆಲೆ ಇದೆ. ಏನಪ್ಪ ಅಂದರೆ, ಈ ಒಂದು ಗೊಂಬೆಯನ್ನು ಏನಕ್ಕೆ ಪೂರ್ವಜರು ಇಡ್ತಾ ಇದ್ರು ನವರಾತ್ರಿಯ ಕಾಲ, ಈ ಒಂದು ದಸರಾ ಕಾಲದಲ್ಲಿ ಅಂದರೆ, ಹಿಂದಿನ ಕಾಲದಲ್ಲಿ ಯಾವೆಲ್ಲ ರೀತಿ ಚಟುವಟಿಕೆಗಳು ನಡೆಯೋವು, ಇಂದಿನ ಕಾಲದ ಪರಿಸ್ಥಿತಿ ಏನು, ಇಂದಿನ ಕಾಲದಲ್ಲಿರ್ತಕ್ಕಂಥ ವ್ಯವಸ್ಥೆ ಏನು, ಇಂದಿನ ಕಾಲದಲ್ಲಿರ್ತಕ್ಕಂಥ ಆರೋಗ್ಯದ ರೀತಿ ನೀತಿಗಳು ಹೇಗಿತ್ತು, ಆಹಾರದ ಪದ್ಯ ಕ್ರಮಗಳು ಹೇಗಿತ್ತು, ಆಹಾರದ ರೀತಿ ನೀತಿಗಳು ಹೇಗಿತ್ತು, ಅದೆಲ್ಲದರ ಬಗ್ಗೆನೂ ಕೂಡ ಒಂದು ಅರಿವನ್ನು ಮೂಡಿಸ್ಲಿಕ್ಕೆ ಗೊಂಬೆಯನ್ನು ಇಟ್ಟು ನಮ್ಮೆಲ್ಲರಿಗೂ ಕೂಡ ವಿಚಾರವನ್ನು ತಿಳಿಸೋರು. ಗೊಂಬೆಯನ್ನು ಇಟ್ಟಾದ ಮೇಲೆ ಬರ್ತಕ್ಕಂಥ ಮಕ್ಕಳೆಲ್ಲರಿಗೂ ಕೂಡ ಗೊಂಬೆಯ ಮುಂದೆ ನಿಲ್ಲಿಸಿ ಕೂಡಿಸಿ ಅವರಿಗೆ ತಿನ್ನಲಿಕ್ಕೆ ಏನಾದರೂ ಕೊಟ್ಟು ಅವರಿಗೆ ಆ ಗೊಂಬೆಗಳನ್ನು ತೋರಿಸ್ತಾ ನೋಡು ಈ ಗೊಂಬೆ ಇಂಥದ್ದಕ್ಕೆ ಸೂಚಿಸುತ್ತೆ. ಈಗ ತಾವು ಗಮನಿಸ್ಬೋದು, ಇಲ್ಲಿ ವಿವಾಹ ಇದೆ, ಅಷ್ಟೆಲ್ಲ ರೀತಿ ಇರ್ತಕ್ಕಂಥ ಸಂಭ್ರಮ ಸಡಗರ ಇದೆ. ಆದರೆ ಇತ್ತೀಚಿನ ದಿನಮಾನಗಳಲ್ಲಿ ವಿವಾಹ ಈ ರೀತಿ ನಡೆಯೋದೇ ಇಲ್ಲ. ಇತ್ತೀಚಿನ ದಿನಮಾನಗಳೆಲ್ಲವೂ ಕೂಡ ಸಪ್ರೇಟಾಗಿ ಅವ್ರದೇ ರೀತಿ ಇರ್ತಕ್ಕಂಥ ಒಂದಷ್ಟು ಆಲೋಚನೆಗಳು ಬೇರೆ ರೀತಿಯೇ ನಡ್ಕೊಂಡು ಹೋಗ್ತಾ ಇರತ್ತೆ. ಆಗಿನ ಕಾಲದಲ್ಲೆಲ್ಲ ಎಲ್ಲಿತ್ತು, ಕ್ಯಾಮ್ರಾ ಇಲ್ಲ, ಏನಿಲ್ಲ, ಒಂದು ಫೋಟೋ ಇಲ್ಲ, ಒಂದು ವಿಡಿಯೋ ಇಲ್ಲ, ಒಂದು ನೆನಪು ಅಷ್ಟೇ. ಆಗಿನ ಕಾಲದಲ್ಲಿ ಯಾವ ರೀತಿ ಇತ್ತು, ಈಗಿನ ಕಾಲದಲ್ಲಿ ಎಲ್ಲ ಶಾಸ್ತ್ರದ ಮಧ್ಯದಲ್ಲೂ ಕೂಡ ಅಲ್ಲಿ ಕೂತಿರ್ತಕ್ಕಂಥ ವೃತ್ವಿಜರು ಏನು ಮಂತ್ರ ಹೇಳ್ತಾರೋ ಬಿಡ್ತಾರೋ, ಫೋಟೋಗ್ರಾಫರ್ ಅಂತ ಒಂದು ಫೋಟೋ ಹಿಡಿದು ಬಿಡ್ಬೇಕು ಆ ಶಾಸ್ತ್ರದ್ದು. ಒಂದು ಸೆಕೆಂಡ್ ಫೋಟೋಗ್ರಾಫರ್ ಹೇಳ್ಬಿಡ್ತಾರೆ, ಋತುವಿಜರು ಒಂದು 2 ನಿಮಿಷ ನೀವು ಸೈಲೆಂಟಾಗಿ ಕೂತ್ಕೊಂಡ್ಬಿಡಿ, ನಾವು ಒಂದು ಫೋಟೋ ಹಿಡ್ಕೊಂಡ್ಬಿಡ್ತೀವಿ, ಆಮೇಲೆ ನೀವೇನು ಬೇಕಾನ ಮಾಡಿ ಅಂತಾರೆ. ಮುಹೂರ್ತದ ಸಮಯದಲ್ಲೂ ಅಷ್ಟೇ, ಕಟ್ಟಬೇಕಾದ್ರೂ ಅಷ್ಟೇ, ತಾಳಿನ ಸ್ಲೋ ಮೋಷನಲ್ಲಿ ಕಟ್ಟಿ ಅಂತ ಹೇಳೋದು, ನಿಧಾನಕ್ಕೆ ಕಟ್ಟಿ ನಾವು ವಿಡಿಯೋ ಮಾಡ್ಕೊಳ್ತೀವಿ ಅಂತ ಹೇಳೋದು. ಅವರಲ್ಲಿ ಮಂತ್ರ ಹೇಳ್ತಾ ಇರ್ತಾರೆ, ಅವ್ರ ಮಧ್ಯದಲ್ಲಿ ಇನ್ನೇನೋ ಶಾಸ್ತ್ರವನ್ನು ಮಾಡಿಸ್ಬೇಕು ಮಾಂಗಲ್ಯ ಧಾರಣ ಸಮಯದಲ್ಲಿ. ಇಲ್ಲಿ ವಿಡಿಯೋಗ್ರಾಫರ್ ಸೆಂಟ್ರಲ್ಲಿ ಇರ್ತಾರೆ. ಅಂದರೆ ಈ ಕಡೆ ವಿಡಿಯೋಗ್ರಾಫರ್ನ ನಾವು ತಪ್ಪು ಅಂತಲೂ ಹೇಳಲಿಕ್ಕಾಗೋದಿಲ್ಲ, ಯಾಕೆಂದರೆ ಅವ್ರ ಜವಾಬ್ದಾರಿ, ಅವ್ರ ಕಾಯಕ ಒಪ್ಕೊಂಡಿರ್ತಾರೆ. ನಾನು ಇಷ್ಟು ವಿಡಿಯೋಗ್ರಫಿಯನ್ನು, ಇಷ್ಟು ನೆನಪುಗಳನ್ನು ನಾನು ನಿಮಗೆ ಕಟ್ಟಿ ಕೊಡ್ತೀನಿ ಅಂತ ಹೇಳಿ ಅವರು ಒಪ್ಕೊಂಡಿರ್ತಾರೆ. ಈ ಕಡೆ ಅವ್ರು ಮಾಡಲಿಲ್ಲ ಅಂದರೆ ಮದುವೆ ಆದಮೇಲೆ ಅವ್ರು ಬಯಸ್ಕೊಬೇಕು. ಮಾಡ್ತಾ ಇರೋ ಸಮಯದಲ್ಲಿ ಈ ಕಡೆ ಋತ್ವಿಜರ ಕೈಯಲ್ಲಿ ಇವರು ಬಯಸ್ಕೊಬೇಕು. ಆದರೆ ಶಾಸ್ತ್ರಗಳು ನಡೆಯೋದಿಲ್ಲ. ಇದೆಲ್ಲವೂ ಕೂಡ ಒಂದಕ್ಕೊಂದು ಲಿಂಕು. ಇರಲಿ, ಅದು ಒಂದು ರೀತಿ ಆಯಿತು. ಇನ್ನು ನಾವೆಲ್ಲರೂ ಕೂಡ ಇತ್ತೀಚಿನ ದಿನಮಾನಗಳ ಎಲ್ಲಿ ವಾಟರ್ ಫಾಲ್ಸ್ ಹತ್ರ ಹೋಗ್ತಕ್ಕಂಥದ್ದಾಗಲಿ, ಜಲಾಶಯಗಳನ್ನು ನೋಡ್ತಕ್ಕಂಥದ್ದಾಗಲಿ, ನೀರಿನಲ್ಲಿ ಆಡ್ತಕ್ಕಂಥದ್ದಾಗಲಿ, ಅದೆಲ್ಲ ಎಲ್ಲಿ, ಕೆರೆಗಳಲ್ಲೋ ಬಾವಿಗಳಲ್ಲೋ ಎಗರ್ತಕ್ಕಂಥದ್ದು, ಅಲ್ಲಿ ಖುಷಿಯ ಸಮಯವನ್ನು ಕಳೀತಕ್ಕಂಥದ್ದು ಅದೆಲ್ಲವೂ ಇಲ್ಲ. ನೋಡಿ, ಶ್ರೀಕೃಷ್ಣ ಪರಮಾತ್ಮನ ಒಂದು ಆಟ ಪಾಠವನ್ನೆಲ್ಲವನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಅದನ್ನು ಕೂಡ ತಾವು ಎಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ಅದನ್ನು ನೋಡ್ತಾ ಹೋದರೆ ಆಗಿನ ಕಾಲದ ಜಾರ ಬಂಡೆ ಅಂದರೆ ಹೇಗಿತ್ತು, ಬಂಡೆಗಳನ್ನು ನೀಟಾಗಿದೆ, ಯಾವುದು ಬಂಡೆ ಸಾಫ್ಟಾಗಿರುತ್ತೋ ನೀಟಾಗಿರ್ತಕ್ಕಂಥದ್ದನ್ನು ನೋಡಿ ಅಲ್ಲಿ ಜಾರ ಬಂಡೆಯನ್ನು ಆಡ್ತಕ್ಕಂಥದ್ದು, ಅದನ್ನು ಪರಮಾತ್ಮನ ಒಂದು ಪಾಠಗಳು ಲೀಲೆಗಳನ್ನು ನಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೇವೆ. ಈ ರೀತಿಯಾಗಿರ್ತಕ್ಕಂಥದ್ದು. ಇನ್ನು ಅದಾದಮೇಲೆ ಅದಕ್ಕಿಂತ ಇನ್ನೊಂಚೂರು ಮುಂದೆ ನೋಡಿ, ನಾವಲ್ಲಿ ನೋಡ್ತಾ ಇದ್ದೀವಿ ಒಂದಿಷ್ಟು ಜನ ಹೆಣ್ಣು ಮಕ್ಕಳು ಊಟಕ್ಕೆ ಕೂತಿರ್ತಕ್ಕಂಥದ್ದು. ಮೊದಲು ಶಾಲೆಯಲ್ಲಿ ನಾವೆಲ್ಲರೂ ಕೂಡ ಹಾಗೆ ಇತ್ತು. ಊಟ ಸಮಯ ಅಂದರೆ ಎಲ್ಲರೂ ಕೂಡ ಒಂದು ಹಾಲಲ್ಲೋ ಇಲ್ಲಾಂದರೆ ಕ್ಲಾಸನ್ನು ಬಿಟ್ಟು ಆಚೆ ಬಂದರು ಎಲ್ಲೂ ಲೈನಾಗಿ ಕೂತ್ಕೊಂಡು ಆ ಒಂದು ಬಾಕ್ಸಲ್ಲಿ ಎಲ್ಲರೂ ಕೂಡ ಶೇರ್ ಮಾಡಿಕೊಂಡು ತಿಂತಾಯಿದ್ವಿ. ಒಬ್ಬರು ಊಟ ಒಬ್ಬರು ತಿಂತಾಯಿದ್ವಿ. ಈಗ ಅದೆಲ್ಲ ಇಲ್ಲ. ಅವರವರ ಲೋಕ, ಅವರವರ ಆಲೋಚನೆ. ಊಟದಲ್ಲೂ ಅಷ್ಟೇ. ಯಾವ ರೀತಿ ನಮ್ಮ ಮನೆಯಲ್ಲಿ ಮಾಡ್ತಕ್ಕಂಥ ಬೆಳಗಿನ ತಿಂಡಿ ಅಂದರೆ ಏನಪ್ಪ ತಿಂಡಿ, ಸ್ನಾನ ಮುಗಿಸ್ಕೊಂಬರೋ ಅಷ್ಟಲ್ಲಿ ಅಮ್ಮ ಏನು ತಿಂಡಿ ಮಾಡಿದ್ದಾಳೆ ಅನ್ನೋದ್ರ ಬಗ್ಗೆ ಆಸಕ್ತಿ ಇರ್ತಾಯಿತ್ತು. ಇವತ್ತಿನ ದಿವಸ ಎಲ್ಲಿ ಇಡ್ಲಿ ದೋಸೆ ಅದೆಲ್ಲ ಹೋಯ್ತು. ಇತ್ತೀಚಿನ ದಿನಮಾನಗಳಲ್ಲಿ ಏನು ಎಲ್ಲ ಬ್ರೆಡ್ಡು ಜಾಮು, ಅದೇನೋ ಚಿಪ್ಸ್ ಅಂತೆ, ಬರೀ ಅಂಥವೇ. ಬ್ರೆಡ್ಡು ಜಾಮು ಅಂತೂ ಭಯಂಕರ ಜಾಸ್ತಿ ಆಗಿಬಿಟ್ಟಿದೆ ಈಗ. ಬೆಳಗ್ಗೆನೆ ಟಿಫನ್ನಿಗೆ ಮೈದಾ, ಸ್ಕೂಲ್ಗೆ ಹೋದ್ರೂ ಮೈದಾ, ಮಧ್ಯಾಹ್ನ ಊಟಕ್ಕೆ ಮೈದಾ. ನೋಡಿ, ಇದೆಲ್ಲವೂ ಕೂಡ ಆಹಾರದ ಪದ್ಯಕ್ರಮಗಳು ಕೂಡ ಬದಲಾಗ್ತಾ ಹೋದವು. ಅದಾದ ಮೇಲೆ ತಾವಲ್ಲಿ ಗಮನಿಸ್ತಾ ಇದ್ದೀರಿ, ಜಲಾಶಯದಲ್ಲಿ ಆಡ್ತಾ ಇರ್ತಕ್ಕಂಥದ್ದು, ಕೆರೆಯಲ್ಲಿ ಆಡ್ತಾ ಇರ್ತಕ್ಕಂಥದ್ದನ್ನು ಗಮನಿಸ್ತಾ ಇದ್ದೀರಿ. ಇತ್ತೀಚಿನ ದಿನಮಾನಗಳೆಲ್ಲವೂ ಕೂಡ ಅಪ್ಗ್ರೇಟೆಡ್. ಸ್ವಿಮ್ಮಿಂಗ್ ಪೂಲು ಮೊದಲಾದರೆ ಸ್ವಿಮ್ಮಿಂಗ್ ಪೂಲೂ ಒಂದು ಖುಷಿ. ಮೊದಲಾದರೆ ಎಲ್ಲೋ ಒಂದು ಕಡೆ ಒಂದು ಸ್ವಿಮ್ಮಿಂಗ್ ಪೂಲ್ ಇರೋದು, ಎಲ್ಲರೂ ಸೇರ್ತಾ ಇದ್ರಿ. ಇವಾಗ ಮನೆಗೆ ಒಂದೊಂದು ಸ್ವಿಮ್ಮಿಂಗ್ ಪೂಲು, ರೂಮ್ಗೊಂದೊಂದು ಸ್ವಿಮ್ಮಿಂಗ್ ಪೂಲು. ನಾನು ಆಡಬೇಕು, ಎದ್ದು ಬರಬೇಕು, ಅಷ್ಟೇ, ಮುಗಿದೋಯ್ತು ನನ್ನ ಪ್ರಪಂಚ. ನನಗೆ ಎಲ್ಲವೂ ಕೂಡ ಬದಲಾಗ್ತಾ ಹೋಗ್ತಾ ಇದೆ. ಇಂತಹ ವಿಚಾರಗಳಿಗೆ ಅರಿವನ್ನು ಮೂಡಿಸ್ಲಿಕ್ಕಾಗದೆ ಗೊಂಬೆಗಳನ್ನು ಕೂಡಿಸ್ತಕ್ಕಂಥದ್ದು ಈ ಥರ ಇತ್ತು. ನೀವೂ ಕೂಡ ಈ ಥರ ಆಚರಣೆಗಳನ್ನು ಮಾಡಿ ಈ ಥರ ನೀವೂ ಕೂಡ ಮುಂದುವರಿರಿ ಎಂಬತಕ್ಕಂಥ ಮಾತನ್ನು ಹೇಳ್ತಾ ಇದ್ರು. ಎಲ್ಲಿದ್ದೆ
ಅಲ್ಲಿ ಗೊಂಬೆಗಳನ್ನು ತಾವು ಗಮನಿಸ್ತಾ ಇದ್ರಿ, ಅಲ್ಲಿ ಜಲಕ್ರೀಡೆಯನ್ನು ಆಡೋದನ್ನು ಅದರ ಬಗ್ಗೆ ತಿಳಿಸ್ತಾ ಇದ್ದೆ. ನೋಡಿ ಎಷ್ಟು ಅದ್ಭುತವಾಗಿತ್ತು ಜಲಕ್ರೀಡೆ. ಅದನ್ನೆಲ್ಲವನ್ನು ಕೂಡ ಗಮನಿಸೋದೇ ಒಂದು ಖುಷಿ. ಆ ರೀತಿ ಇರತಕ್ಕಂಥ ಸಂಭ್ರಮ ಸಡಗರವನ್ನು ನಾವೆಲ್ಲರೂ ಕೂಡ ಮರೆತು ಈಗ ಪ್ರತ್ಯೇಕವಾಗಿ ಮನೆಗೊಂದು ಸ್ವಿಮ್ಮಿಂಗ್ ಪೂಲ್ ಅಂತ ಹೇಳಿ ಮಾಡಿಕೊಂಡು ನಮಗೆ ಇಷ್ಟ ಬಂದಿರತಕ್ಕಂಥ ಸಮಯಕ್ಕೆ ಆರಾಮಾಗಿ ಹೋಗಿ ನೀರಲ್ಲಿ ಬಿದ್ದು ಆಡ್ಬಿಟ್ಟು ನಮ್ಮ ಪಾಡಿಗೆ ಅಷ್ಟೇ ಪ್ರಪಂಚವನ್ನು ಮುಗಿಸಿ ನಮ್ಮ ಪಾಡಿಗೆ ನಾವು ರೂಮಲ್ಲೋಗಿ ಎಲ್ಲರೂ ಕೂಡ ಮಳ್ಕೊಳ್ತಾ ಇದ್ದೀವಿ. ಅದರಲ್ಲೂ ಇತ್ತೀಚಿನ ದಿನಮಾನಗಳು ನಾನು ಗಮನಿಸ್ತಾ ಇದ್ದೀನಿ, ಅಂದರೆ ಮನೆಯಲ್ಲಿ ತಂದೆ ತಾಯಿ ಜೊತೆ ಮಾತಿರೋದಿಲ್ಲ, ಕತೆ ಇರೋದಿಲ್ಲ. ಓದಿರ್ತಕ್ಕಂಥ ಹುಡುಗರದಾದರೆ ಒಂದು ವಿಚಾರ, ಓದು ಮುಗಿಸಿ ಈಗ ತಾನೇ ಅಂದರೆ ಸ್ಕೂಲನ್ನು ಮುಗಿಸಿ ಕಾಲೇಜಿಗೆ ಬಂದಿರತಕ್ಕಂಥ ಹುಡುಗರದಾದರೆ ಅವ್ರದ್ದೊಂದು ರೀತಿ ಇರ್ತಕ್ಕಂಥ ವಿಚಾರ. ಕಾಲೇಜು ಮುಗಿದು ದುಡಿತಾ ಇರ್ತಕ್ಕಂಥ ಗಂಡಸರಾದರೆ ಅವ್ರದ್ದೊಂಥರ ವಿಚಾರ. ಎಲ್ಲದರಲ್ಲೂ ಕೂಡ ವಿಚಾರಗಳು ಬೇರೆ ಬೇರೆ. ಆದರೆ ಸಾಧಾರಣವಾಗಿರ್ತಕ್ಕಂಥ ಒಂದು ವಿಚಾರ ಏನಪ್ಪ, ಕಾಮನ್ ಆಗಿರ್ತಕ್ಕಂಥದ್ದು ಏನಪ್ಪ ಅಂದರೆ ಮೊಬೈಲು, ಫೋನು. ಸ್ಕೂಲ್ನಲ್ಲಿರ್ತಕ್ಕಂಥವ್ರು ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಸ್ಕೂಲು, ಮನೆಗೆ ಬರ್ತಾರೆ 1 ಅವರೋ 2 ಅವರೋ ಟೈಮು. ಈಗ ಮಧ್ಯಾಹ್ನ 3 ಗಂಟೆಗೆ ಬಂದರು ಅಂದ್ಕೊಳ್ಳಿ. ಅದರಲ್ಲೂ ಈ ಕೋವಿಡ್ ಆದಮೇಲಂತೂ 3 ಇಲ್ಲವೇ ಇಲ್ಲ, ಈಗೆಲ್ಲ 4ಕ್ಕೆ ಹೋಗಿದೆ ಸಮಯ. ಕೊರೋನಾ ಮುಗಿದ ಮೇಲೆ ಎಲ್ಲ ಸಮಯಗಳ ಒಂದು ಇರ್ತಕ್ಕಂಥ ವ್ಯವಸ್ಥೆಗಳು ಕೂಡ ಬದಲಾಗಿಬಿಟ್ಟಿದೆ. ಸದ್ಯ ಎಷ್ಟೋ ಆನ್ಲೈನ್ ಕ್ಲಾಸ್ಗಳು ಕಡಿಮೆ ಆಗ್ತಾ ಇದೆ, ಆದರೆ ಈಗಲೂ ಇದೆ, ಇನ್ನೂ ನಡೀತಾನೆ ಇದೆ ಆನ್ಲೈನು. ನಾನಿಲ್ಲ ಅಂತ ಹೇಳ್ತಾ ಇಲ್ಲ, ಆದರೆ ಎಷ್ಟೋ ಪರವಾಗಿಲ್ಲ ಇರೋದ್ರಲ್ಲಿ. ಅದಾದ ಮೇಲೆ ಬರ್ತಾರೆ, ಇರೋ 2 ಅವರ್ ಸಮಯದಲ್ಲಿ ಮಕ್ಕಳೇನು ಮಾಡ್ತಾರೆ, ಬಂದಿದ್ದ ತಕ್ಷಣ ಮನೇಲಿ ಏನಿರುತ್ತೋ ಆ 2 ನಿಮಿಷ, ಅಮ್ಮ ಏನಿದೆ ಅಷ್ಟೇ ಮಾತು, ತಟ್ಟೆಗೆ ಹಾಕೊಂಡ ತಿಂದ, ಹೋಗು ಕೂತ್ಕೊ, ಮೊಬೈಲ್ ನೋಡ್ತಾ ಇರು. ಇನ್ನು ಮಕ್ಕಳಾಗಿರ್ತಕ್ಕಂಥವ್ರು ಇನ್ನು ಅದು ಇದು ಸೋಷಿಯಲ್ ಮೀಡಿಯಾದಲ್ಲಿ ಬಿಸಿಯಾಗಿ ಹೋಗ್ತಾರೆ, ನೋಡ್ತಾರೆ. ಅದಾದಮೇಲೆ 2 ಅವರ್ ಆದಮೇಲೆ ಸ್ಕೂಲ್ಗೆ ಹೋಗುವಂಥ ಮಕ್ಕಳು ಅದಾದಮೇಲೆ ಏನಾಡ್ತಾರೆ, ಟ್ಯೂಷನ್ಗೆ ಹೋಗ್ತಾರೆ, ಬರ್ತಾರೆ, ಮತ್ತು ರಾತ್ರಿ ಒಂದು ಸ್ವಲ್ಪ ಫೋನ್ ನೋಡ್ತಾರೆ, ಮಲ್ಕೊಂಡ್ಬಿಡ್ತಾರೆ. ಎಲ್ಲಿ ತಂದೆ ತಾಯಿ ಜೊತೆ ಮಾತಿಲ್ಲ, ಕತೆ ಇಲ್ಲ. ವಯಸ್ಸಾಗಿರ್ತಕ್ಕಂಥವ್ರು ಹಿರಿಯ ಜೊತೆ ಮಾತಿಲ್ಲ, ಕತೆ ಇಲ್ಲ. ಕಾಲೇಜಲ್ಲಿರ್ತಕ್ಕಂಥವ್ರು ಹೇಳಬೇಕೆ, ಮನೆಗೆ ಬರೋದೇ ರಾತ್ರಿ, ಫೋನ್ ನೋಡು ಮಲ್ಕೊ. ಇನ್ನು ದುಡಿತಾ ಇರ್ತಕ್ಕಂಥವ್ರು ಅವ್ರಿಗೆ ಫೋನ್ ಬಿಟ್ಟರೆ ಬೇರೆ ಪ್ರಪಂಚ ಇಲ್ಲ, ಫೋನು ಸಿಸ್ಟಮು ಬಿಟ್ಟರೆ ಬೇರೆ ಪ್ರಪಂಚ ಇಲ್ಲ. ಇನ್ನು ಮಾತುಕತೆಗೆ ಇನ್ನೆಲ್ಲಿ ಸಮಯ, ಎಲ್ಲವೂ ಕೂಡ ಬದಲಾಗ್ತಾ ಹೋಗ್ತು. ಮಾತಾಡ್ತಾ ಹೋದರೆ ಸಮಯ ಸಾಕಷ್ಟು ಹಿಡಿಯುತ್ತೆ. ಇರಲಿ, ಮೊದಲನೇದಾಗಿ ತಾಯಿಗೆ ಚಿಕ್ಕದಾಗಿ ಚಿಟುಕಾಗಿ ಪೂಜಾನುಷ್ಠಾನವನ್ನು ಸಲ್ಲಿಸಿಬಿಡೋಣ. ಯಾಕೆಂದರೆ ಮೊದಲನೇ ದಿವಸ ಶೈಲಪುತ್ರಿ ದೇವಿಯನ್ನು ಪ್ರಾರ್ಥನೆಯನ್ನು ಮಾಡ್ತಾ, ಶೈಲಪುತ್ರಿ ದೇವಿ ಇರ್ತಕ್ಕಂಥ ಭಯವನ್ನು ದೂರ ಮಾಡಲಿಕ್ಕೆ, ಶಾಂತಿ ನೆಮ್ಮದಿ ಸಮಾಧಾನವನ್ನು ಹೆಚ್ಚಿಸಲಿಕ್ಕೆ, ತಾಯಿ ಧರಿಸಿರ್ತಕ್ಕಂಥ ವಸ್ತ್ರ ಶಾಂತಿಯ ಸಂಕೇತ, ಶ್ವೇತವರ್ಣ ಚಂದ್ರ, ಮನಸ್ಕಾರಕ ಚಂದ್ರ, ಮನಸ್ಸಿನ ನೆಮ್ಮದಿ, ಚಂದ್ರಶೇಖರನ ಆರಾಧನೆ, ಇದೆಲ್ಲವೂ ಕೂಡ ಅರ್ಥಗರ್ಭಿತ. ತಾಯಿಯನ್ನು ಪ್ರಾರ್ಥನೆಯನ್ನು ಮಾಡೋಣ. ಮೊದಲನೇದಾಗಿ ಗಣಪನ ಪ್ರಾರ್ಥನೆಯೊಂದಿಗೆ ತಾಯಿಯನ್ನು ಪ್ರಾರ್ಥನೆಯನ್ನು ಮಾಡೋಣ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗಣಾನಾನ್ತ್ವಾ ಗಣಪತಿಗಂ ಹವಾಮಹೇ ಕವಿಂ ಕವೀನಾಮುಪಮಸ್ತವತ್ವಂ ಜ್ಯೇಷ್ಠರಾಜಂ ಬ್ರಹ್ಮಣಸ್ಪತ ಆನಸ್ಪಂದೋ ಶ್ರೀದಸಾದನಂ ಮಹಾಗಣಾಧಿಪತಯೇ ನಮಃ. ಇನ್ನು ತಾಯಿಗೆ ಬಹಳ ಚಿಕ್ಕದಾಗಿ ಚುಟುಕಾಗಿ ಪೂಜಾನುಷ್ಠಾನವನ್ನು ಸಲ್ಲಿಸಿರತಕ್ಕಂಥದ್ದಾಯಿತು. ನವರಾತ್ರಿ ಇವತ್ತಿನ ದಿವಸ ಮೊದಲನೆಯ ನವರಾತ್ರಿ, 9 ದಿನಗಳೂ ಕೂಡ ಬಹಳ ವಿಶೇಷವಾಗಿರ್ತಕ್ಕಂಥ ಪೂಜಾನುಷ್ಠಾನವನ್ನು ಸಲ್ಲಿಸ್ತಾ ಹೋಗೋಣ. ಈ ಬಾರಿಯ ನವರಾತ್ರಿಯನ್ನು ಬಹಳ ಶ್ರದ್ಧಾಭಕ್ತಿಯಿಂದ ಆಚರಣೆಯನ್ನು ಮಾಡ್ಕೊಳ್ಳೋಣ. ನಮ್ಮ ಇಷ್ಟಾರ್ಥಗಳೆಲ್ಲವನ್ನೂ ಕೂಡ ಕಾರ್ಯಸಿದ್ಧಿ ಪಡಿಸ್ಕೊಳ್ಳೋಣ ಎಂಬತಕ್ಕಂಥ ಮಾತನ್ನು ಹೇಳ್ತಾ, ಇನ್ನು ಇವತ್ತಿನ ದಿವಸ ನವರಾತ್ರಿಯ ಮೊದಲನೆಯ ದಿನ ತಾಯಿ ಶೈಲಪುತ್ರಿಯನ್ನು ಪ್ರಾರ್ಥನೆಯನ್ನು ಮಾಡ್ತಾ, ಇವತ್ತು ದೇವಿಯ ದರ್ಶನವನ್ನು ಮಾಡ್ತಕ್ಕಂಥದ್ದು ನಿಜಕ್ಕೂ ಅದ್ಭುತ ಮತ್ತು ಶಕ್ತಿಯುತ. ನಮ್ಮ ಇಷ್ಟಾರ್ಥಗಳನ್ನೆಲ್ಲವನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ಬೋದು. ಹಾಗಾಗಿ ಯಾವುದಾದ್ರೂ ಒಂದು ಪುಣ್ಯಕ್ಷೇತ್ರದ ದರ್ಶನವನ್ನು ಮಾಡಬೇಕಲ್ವಾ? ಹಾಗಾಗಿ ಇವತ್ತಿನ ದಿವಸ ನವರಾತ್ರಿಯ ಮೊದಲನೇ ದಿನ ನಾವೆಲ್ಲರೂ ಕೂಡ ಮಲೆನಾಡಿನ ಸುಪ್ರಸಿದ್ಧ ಕ್ಷೇತ್ರ, ಪ್ರಸಿದ್ಧಿ ಕ್ಷೇತ್ರವಾಗಿರ್ತಕ್ಕಂಥದ್ದು, ಪುರಾಣ ಪ್ರಸಿದ್ಧಿ ಕ್ಷೇತ್ರವಾಗಿರ್ತಕ್ಕಂಥ ಸಿಗಂದೂರು ತಾಯಿ ಚೌಡೇಶ್ವರಿ ದೇವಿಯ ದರ್ಶನವನ್ನು
ನಾವೆಲ್ಲರೂ ಕೂಡ ಮಾಡಿ ಬರೋಣ. ತಾಯಿಯ ಕೃಪಾಶೀರ್ವಾದವನ್ನು ನಾವೆಲ್ಲರೂ ಕೂಡ ಪಡ್ಕೊಳ್ಳೋಣ ಎಂಬತಕ್ಕಂಥ ಮಾತನ್ನು ಹೇಳ್ತಾ ಮತ್ತೊಮ್ಮೆ ಮಗದೊಮ್ಮೆ ನವರಾತ್ರಿಯ ವಿಶೇಷ ಶುಭಾಶಯಗಳನ್ನು ತಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ದೇನೆ. ನವದುರ್ಗೆಯರ ಸಂಪೂರ್ಣ ಕೃಪಾಶೀರ್ವಾದ ನಿಮ್ಮೆಲ್ಲರ ಮೇಲೂ ಕೂಡ ಇರಲಿ ಅಂತ ನಾನು ಕೂಡ ತಾಯಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ನಮಸ್ತೆ. ओम श्रीं ब्राह्मी माहेश्वरी कौमारी वैष्णवी वाराहीन्द्राणी चामुंडा चंडिका महाकाली महालक्ष्मी समेत श्रीमद् महाललितांबला त्रिपुर सुंदरी देवताभ्यो नमः. श्रीमद् महाललितांबला त्रिपुर सुंदरी देवताभ्यो नमः. ಭಗವತಿಯ ಮೂಲ ಸಾನ್ನಿಧ್ಯದಿಂದ ತಂದಿರತಕ್ಕಂತಹ ವಿಶೇಷವಾಗಿರ್ತಕ್ಕಂತಹ ದೀಪ, ಭಗವತಿಯ ಮೂಲ ಸಾನ್ನಿಧ್ಯದಿಂದ ತಂದಂತಹ ಈ ಒಂದು ಜ್ಯೋತಿನ ಪ್ರತಿ ವರ್ಷದಂತೆ ಜಾತ್ರಾ ಮಹೋತ್ಸವದಲ್ಲಿ ಮೂಲ ಸಾನ್ನಿಧ್ಯದಲ್ಲಿ ವಿಶೇಷವಾಗಿರ್ತಕ್ಕಂಥ ಅರ್ಚನೆ ಸಂಕಲ್ಪ ಅನುಷ್ಠಾನಗಳನ್ನು ಮಾಡಿ ಸಾಕಷ್ಟು ಜನ ಹೆಂಗಳೆಯರು ಹೆಣ್ಣು ಮಕ್ಕಳು ಕಳಶವನ್ನು ಪೂರ್ಣಕುಂಭವನ್ನು ತಂದು ಊರಿನಲ್ಲಿ ಜಾತ್ರಾ ಮಹೋತ್ಸವವನ್ನು, ಯಾಕೆಂದರೆ ಸಾಕಷ್ಟು ಜನ ರೈತರನ್ನು ಸಂರಕ್ಷಣೆ ಮಾಡ್ತಿರ್ತಕ್ಕಂಥ ಸಾನ್ನಿಧ್ಯ ಇದು. ರೈತರ ಕೂಗಿಗೆ ಓಗೊಡುವಂತಹ ಏಕೈಕ ತಾಯಿ ಅಂದರೆ ಸಿಗಂದೂರು ಚೌಡೇಶ್ವರಿ. ಯಾಕೆಂದರೆ ಪ್ರತಿಯೊಬ್ಬರ ಜಮೀನಲ್ಲೂ ಒಂದು ರಕ್ಷಣೆ ಬೇಕು. ಆ ರಕ್ಷಣೆ ತಮಗೆ ಅರಿವಿದ್ದೋ ಅರಿವಿಲ್ಲದಿರನು ಒಂದು ವಿಶೇಷವಾಗಿರ್ತಕ್ಕಂತಹ ರಕ್ಷಣೆಯನ್ನು ಈ ಸಾನ್ನಿಧ್ಯದಲ್ಲಿ ಪಡೆಯುತ್ತಿದ್ದಾರೆ. ಅದಕ್ಕಾಗಿ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ, ಶಕ್ತಿಯುತವಾಗಿರ್ತಕ್ಕಂತಹ ಪವಾಡ ಸಾನ್ನಿಧ್ಯ ಅಂತಲೇ ಹೆಸರಾಗಿರ್ತಕ್ಕಂಥದ್ದು ಸಿಗಂದೂರು ಚೌಡೇಶ್ವರಿ. ಬೇಡಿ ಬಂದಂತಹ ಭಕ್ತರಿಗೆ ತಮ್ಮ ಮನೋಕಾಮನೆಗಳನ್ನು ಶೀಘ್ರವಾಗಿ ಸಿದ್ಧಿಸುವಂತಹ ಕಲ್ಪವಲ್ಲಿ ತಾಯಿ ಚಾಮುಂಡೇಶ್ವರಿ. ಅದರಲ್ಲೂ ಚೌಡೇಶ್ವರಿಯ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ ಸದಾಕಾಲ ವರ್ಷದ 365 ದಿವಸ ನೀರಿನಲ್ಲೇ ಇರ್ತಕ್ಕಂಥದ್ದು. ವರ್ಷಕ್ಕೊಮ್ಮೆ ಆ ಸಾನ್ನಿಧ್ಯದಿಂದ ದೀಪವನ್ನು ಅಂಟಿಸಿ ಅಲ್ಲಿಂದ ಜ್ಯೋತಿಯನ್ನು ತರತಕ್ಕಂಥದ್ದು. ಹಾಗೆ ಇಲ್ಲಿಗೆ ಬರ್ತಕ್ಕಂಥ ಭಕ್ತರು ಸಹಿತ ಬೆಳಗಿನ ಬ್ರಾಹ್ಮಿ ಮುಹೂರ್ತ ಅಂದರೆ ಶುಭ ಉಷಕಾಲ ಬೆಳಗಿನ ಜಾವ 3 ಗಂಟೆಗೆ ನಡೆಯುವಂತಹ ವಿಶೇಷವಾದಂಥ ಅನುಷ್ಠಾನ ಸಿಗಂದೂರು ಚೌಡೇಶ್ವರಿಯ ಸಾನ್ನಿಧ್ಯದಲ್ಲಿ. ಈ ಸಾನ್ನಿಧ್ಯದಲ್ಲಿ ನಡೀತಕ್ಕಂತಹ ಅನುಷ್ಠಾನಕ್ಕೆ ಇವತ್ತು ಜಾತ್ರಾ ಮಹೋತ್ಸವಕ್ಕೆ ಈಗಾಗಲೇ ಸಾಕಷ್ಟು ಜನ ಗಣ್ಯರು ಆಗಮಿಸಿದ್ದಾರೆ. ಸಾಕಷ್ಟು ಜನ ಭಕ್ತ ಸಾಗರ ಸಹಿತ ಇಲ್ಲಿಗೆ ಆಗಮಿಸಿದೆ. ಎಲ್ಲ ಭಕ್ತರ ಸಮ್ಮುಖದಲ್ಲಿ ನಡೀತಿರ್ತಕ್ಕಂತಹ ಜಾತ್ರಾ ಮಹೋತ್ಸವಕ್ಕೆ ಚಾಲನೆ ಕೊಡಲಿಕ್ಕಾಗಿ ಅಲ್ಲಿಂದ ತಂದಿರತಕ್ಕಂತಹ ಜ್ಯೋತಿಯನ್ನು ಗರ್ಭಗುಡಿಯಲ್ಲಿ ವಿರಾಜಮಾನಲಾಗಿ ಕೂತಿರ್ತಕ್ಕಂತಹ ತಾಯಿ ಚೌಡೇಶ್ವರಿಯ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯದಲ್ಲಿ ಜ್ಯೋತಿಯನ್ನು ಸಮರ್ಪಿಸಿದ್ದೀವಿ. ನಿಮ್ಮೆಲ್ಲರ ಸಮ್ಮುಖದಲ್ಲಿ ಒಂಬಾಳೆ ಸೇವೆ ತಾಯಿಗೆ ಬಹಳ ಪ್ರೀತಿಯಾಗಿರ್ತಕ್ಕಂಥದ್ದು. ಈ ಭಾಗದಲ್ಲಿ ಸಿಂಗಾರ ಅಂತ ಹೇಳ್ತಾರೆ. ಈ ಅಡಿಕೆ ಸಿಂಗಾರ ತಾಯಿಗೆ ಬಹಳ ಪ್ರೀತಿಯಾಗಿರ್ತಕ್ಕಂಥದ್ದು. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಅಂಬಾಯ ನಮಃ.